ಯಾರು ಹೇಳ್ತಾರೆ? ಕಲ್ಯಾಣಪ್ಪ ಇವರಿಗೆ ಒಟ್ಟು ಕಲ್ಯಾಣಪ್ಪ ಯಾರು ಹೇಳ್ರಿ, ಚಂದ ಹೇಳ್ರಿ. ಯಾರು ಹೇಳ್ರಿ, ಚಂದ ಹೇಳ್ರಿ, ಹಾಡಿ ಚಂದ ಹೇಳ್ರಿ. ಯಾರು ಹೇಳ್ರಿ. ಒಂದು ಮಾಧುರ್ಯ ಇರ್ಬೇಕು, ಅದಕ್ಕೆ ವಿಚಾರಸಾಗರ 4ನೇ ತರಂಗ 211ನೇ ವಿಷಯಾಂಕ. ಇಂದ್ರಿಯಗಳ ಸಂಬಂಧ ಇಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಅನ್ನುವಂಥ ನಿಯಮ ಇಲ್ಲ. ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಶ್ರೀ ಗುರು ಗುರುವಾಚ ದೋಹ 118. इंद्रिय बिन प्रत्यक्ष नहीं विषय नियम न जान बिन इंद्रिय प्रत्यक्ष वै जैसे सुख दुख ज्ञान. इंद्रिय बिन प्रत्यक्ष नहीं विषय नियम न जान बिन इंद्रिय प्रत्यक्ष ಈ ಒಂದು ದೋಹದ ಅರ್ಥ, ಶಿಕ್ಷಣೆ ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಪ್ರತ್ಯಕ್ಷವಾಗುವುದಿಲ್ಲ ಅನ್ನುವಂಥ ನಿಯಮ ತಿಳಿಬೇಡ ಎಂಬ ನಿಯಮ. ಅದು ಈ ನಿಯಮ ನಿರ್ದಿಷ್ಟ ಅಂತ ಹೇಳಿ ತಿಳಿಬೇಡ. ಯಾಕಂದ್ರೆ ಇಂದ್ರಿಯಗಳು ಇಲ್ಲದೆ ಸುಖ ದುಃಖಗಳ ಜ್ಞಾನ ಕೂಡ ಪ್ರತ್ಯಕ್ಷವಾಗ್ತದೆ. ಈ ಇಂದ್ರಿಯಗಳ ಸಂಬಂಧ ಇಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಎಂಬ ನಿಯಮ ಇಲ್ಲ. ಯಾಕಂದ್ರೆ ಯಾವ ಸುಖ ದುಃಖಗಳ ಜ್ಞಾನವಾಗಿರುವುದೋ ಅದು ಯಾವ ಇಂದ್ರಿಯಗಳಿಂದಲೂ ಆಗಿರುವುದಿಲ್ಲ. ಆ ಸುಖ ದುಃಖಗಳ ಜ್ಞಾನವಾದರೂ ಕೂಡ ಪ್ರತ್ಯಕ್ಷವಾಗುತ್ತದೆ. ಆದ್ದರಿಂದ ಇಂದ್ರಿಯ ಸಂಬಂಧದಿಂದ ಯಾವ ಜ್ಞಾನವಾಗುತ್ತದೆಯೋ ಅದುವೇ ಪ್ರತ್ಯಕ್ಷ ಜ್ಞಾನವಾಗುತ್ತದೆ ಅನ್ನುವಂಥ ನಿಯಮ ಇಲ್ಲ. ಮತ್ತೇನಂದ್ರೆ ಈ ವಿಷಯಗಳು ವೃತ್ತಿಯಲ್ಲಿ ಸಂಬಂಧವಾಗಿ ವೃತ್ತಿಯಲ್ಲಿ ಆಗುತ್ತೋ ಅಲ್ಲಿ ಕೂಡ ಪ್ರತ್ಯಕ್ಷ ಜ್ಞಾನ ಅಂತೇಳಿ ಹೇಳಲ್ಪಡುತ್ತದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ. 212ನೇ ವಿಷಯಾಂಕ ಬ್ರಹ್ಮಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಅಂದರೆ ಬ್ರಹ್ಮಜ್ಞಾನದ ಸಾಕ್ಷಿ ಭಾಷ್ಯತ್ವ, ತತ್ವದೃಷ್ಟಿಗೆ ಉಂಟಾದ ಭೇದ ಭ್ರಮೆಯ ಅಂತ್ಯ. ಈ ಸಂಬಂಧಪಟ್ಟಂತೆ 118ನೇ ದೋಹಾದ
ಅರ್ಥ ವಿಶ್ಲೇಷಣೆ ನಡೆದದ. ನಿನ್ನೆ 4 ಶಬ್ದಗಳನ್ನು ಹೇಳಿತ್ತು. ಪ್ರಮಾತ ಭಾಷ್ಯ ಹೊರ ಜಗತ್ತಿನ ಘಟಪಟಾದಿಗಳನ್ನು ತಿಳಿಯುವುದಕ್ಕೆ ಅಂತಃಕರಣದೊಳಗಿರುವ ಪ್ರಮಾತ ಚೇತನ, ಪ್ರಮಾತ್ಮ ಚೇತನ ಆಗಿ, ಪ್ರಮಾಚೇತನ ಆಗಿ, ಆ ಒಂದು ಹೊರಗಿರುವ ಘಟಪಟಾದಿಗಳಲ್ಲಿರುವ ಪ್ರಮೇಯ ಚೇತನದೊಡನೆ ಸಂಗಮ ಆದಾಗ ಆವಾಸನಿಗೆ ಇದು ಘಟ, ಇದು ಪಟ, ಎಲ್ಲ ಸ್ಥೂಲ ಶರೀರ, ಸ್ಥೂಲ ಜಗತ್ತು ಏನದ ಅದನ್ನೆಲ್ಲ ಗುರುತಿಸುವಂತ ಒಂದು ಶಕ್ತಿ ಆವಾಸನಿಗೆ ಬರ್ತದೆ. ಆ ಚೇತನಗಳ ಸಂಗಮದಿಂದ ಅದಕ್ಕೇನಂತಾರ ಪ್ರಮಾತ ಭಾಷ್ಯ ಅಂತಾರ. ಆ ಪ್ರಮಾತ ಭಾಷೆಗೆ ಏನಾಗ್ತದೆ, ಅಂತಃಕರಣ ಒಳಗಿರ್ತದೆ. ಅದರ ಅಂತಃಕರಣ ವೃತ್ತಿ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಆ ಘಟಪಟಾದಿಗಳನ್ನು ಗುರುತಿಸುವಂಥದ್ದು ಏನು ಮಾಡ್ತದಲ್ಲ ಅದು ಪ್ರಮಾತ ಭಾಷ್ಯ. ಆ ವೃತ್ತಿ ಹೊರಗೆ ಹೋಗಿ ಘಟಪಟಾದಿಗಳ ಆವರಣ ಭಂಗ ಮಾಡ್ತದೆ. ಆ ಒಂದು ವೃತ್ತಿಯ ಜೊತೆಗೆ ಇರುವಂತ ಆಭಾಸ ಇದು ಘಟ, ಇದು ಪಟ ಅಂತ ಗುರುತಿಸ್ತಾನೆ. ಯಾವಾಗ ಸಾಕಷ್ಟು ಬೆಳಕು ಇರುವಾಗ, ತಿಮಿರಾದಿ ದೋಷಗಳು ಇಲ್ಲದಿರುವಾಗ. ಯಾವಾಗ ತಿಮಿರಾದಿ ದೋಷಗಳಿರ್ತವ, ಕತ್ತಲಿರ್ತದ, ಕಣ್ಣು ಮಂದವಾಗಿರ್ತದ, ಅಂದವಾಗಿರ್ತದ, ಆ ಸಮಯದಲ್ಲಿ ವೃತ್ತಿ ಏನ್ ಮಾಡ್ತದ, ಆವರಣ ಭಂಗ ಮಾಡುವಲ್ಲಿ ವಿಫಲವಾದಾಗ ಅವಿದ್ಯಾ ವೃತ್ತಿ ಏನ್ ಮಾಡ್ತದ, ಅಲ್ಲಿ ಇರೋದು ಒಂದು ತೋರಿಸೋದು ಮತ್ತೊಂದು. ಹಗ್ಗದಲ್ಲಿ ಹಾವು ತೋರಿಸ್ತದ ಅವಿದ್ಯಾ ವೃತ್ತಿಯ ಕಾರಣ. ಅವಿದ್ಯಾ ವೃತ್ತಿ ಚಟುವಟಿಕೆ ಸ್ಟಾರ್ಟ್ ಮಾಡ್ತದೆ. ಈ ಒಂದು ಅಂತಃಕರಣ ವೃತ್ತಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವಿದ್ಯಾ ವೃತ್ತಿ ಕಾರ್ಯೋನ್ಮುಖ ಆಗಿ ತನ್ನ ಒಂದು ಕೆಲಸ ಮಾಡಿ ಶುಕ್ತಿ ಒಳಗ ಬೆಳ್ಳಿ ತೋರಿಸ್ತದ, ರಜ್ಜುವಿನೊಳಗ ಸರ್ಪ ತೋರಿಸ್ತದ, ಮೋಟು ಮರದೊಳಗ ಕಳ್ಳನನ್ನ ತೋರಿಸ್ತದ. ಸಾಕಷ್ಟು ಉದಾಹರಣೆಗಳು ನಿಮಗೆ ಹೇಳಾಯ್ತು. ಅದಕ್ಕೆಲ್ಲ ಪ್ರಮಾತ ಭಾಷ್ಯ ಅಂತಾರೆ. ಇನ್ನೇನದ, ಅಂತಃಕರಣದೊಳಗೆ ಎಲ್ಲಾ ಕಡೆ ಇರುವಂತ ಪರಮಾತ್ಮ ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಮನಸ್ಸಿನೊಳಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇಲ್ಲದ ಜಾಗವಿಲ್ಲ. ನಿಮ್ಮ ಅಂತಃಕರಣದೊಳಗೆ ನೋಡೋಣ, ಎಲ್ಲಾ ಕಡೆ ಅದನ್ನ. ಅಂತಃಕರಣದೊಳಗಿರುವ ಪರಮಾತ್ಮನನ್ನ ಹೆಂಗ್ ನೋಡಬೇಕು ಅಂದ್ರೆ, ಅಂತಃಕರಣ ವೃತ್ತಿ ತನ್ನ ಅಂತಃಕರಣವನ್ನೇ ತಾನು ಪ್ರಕಾಶ ಮಾಡಬೇಕು, ನೋಡಬೇಕು. ತನ್ನ ಅಂತಃಕರಣವನ್ನೇ ತಾನು ನೋಡಿಕೊಂಡಾಗ ಅಲ್ಲಿ ಏನಾಗ್ತದಂದ್ರ, ಈ ವೃತ್ತಿ ಅಂತಃಕರಣದೊಳಗಿರುವಂತ ಬ್ರಹ್ಮನನ್ನ ನೋಡುವಂತ ಒಂದು ಜ್ಞಾನಿಯಾಗಿ ಆ ಬ್ರಹ್ಮನನ್ನು ನೋಡಿದಾಗ ಏನಾಗ್ತದ, ಈಗ ಘಟಪಟಾದಿಗಳಲ್ಲಿ ವೃತ್ತಿ ಹೋದಾಗ ಆ ವೃತ್ತಿಯಿಂದ ಏನಾಗ್ತದ, ಹೊರಗೆ ಹೋದಾಗ ಆವರಣ ಆಕಾರ ತಾಳಿ ಆವರಣ ಭಂಗ. ಘಟಪಟಾದಿಗಳ ಆವರಣ ಭಂಗ ಆಗ್ತದ, ಘಟಪಟಾದಿಗಳ ಆಕಾರ. ಈಗ ಈ ವೃತ್ತಿ ಏನ್ ಮಾಡ್ಲಿಕ್ಕತ್ತದ, ಘಟಪಟಾದಿಗಳದ ಆವರಣ ಭಂಗ ಮಾಡ್ತದ ಅಂದ್ರೆ ಘಟಪಟಾದಿಗಳ ಆಕಾರ ತಾಳ. ಈಗ ಇಲ್ಲಿ ಏನಾಗ್ಯದ, ಅಲ್ಲಿ ಇರೋದು ವ್ಯತ್ಯಾಸ ಬೇರೆ. ಇಲ್ಲಿ ಏನದಪ್ಪ ಅಂತಂದ್ರೆ, ಘಟಪಟಾದಿಗಳಿಗೆ ಆವರಣ ಆಗಿತ್ತು, ಕತ್ತಲೆಯ ಆವರಣ ಆಗಿತ್ತು. ಆ ಕತ್ತಲೆಯ ಆವರಣವನ್ನ ಘಟಪಟಾದಿಗಳ ಅಲ್ಲಿ ಹೋಗಿ ಅದರ ಆವರಣ ಭಂಗ ಮಾಡ. ಇಡೀ ಜಗತ್ತೇ ಕತ್ತಲ್ದಾಗದ, ಇಡೀ ಜಗತ್ತೇ ಕತ್ತಲ್ದಾಗದ. ಸೂರ್ಯನ ಬೆಳಕಾದತ್ತೇಳಿ ಕಾಣ್ಲಿಕ್ಕತ್ತದ. ಸೂರ್ಯವಾದ್ನಂತಂದ್ರೆ ಕತ್ತಲೆ ಅದ. ಚಂದ್ರ ಬಂದ್ರೆ ಬೆಳದಿಂಗಳದಾಗ ಕಾಣುತ್ತದೆ, ಚಂದ್ರವಾದ್ನಂದ್ರೆ ಕತ್ತಲೆ ಅದ. ಆದ್ರೆ ಇಲ್ಲಿ ಇರೋದು ಸಮಸ್ಯೆ ಏನದಪ್ಪ ಅಂದ್ರೆ, ಅಂತಃಕರಣದೊಳಗಿರುವಂತ ಏನು ಪರಮಾತ್ಮನನ್ನ ನೋಡ್ಬೇಕಂತ ವೃತ್ತಿ ಏನು ಹೋಗ್ಯದಲ್ಲ, ಅಲ್ಲಿ ಏನ್ ಸಮಸ್ಯೆ ಆದಂತಂದ್ರ, ಆ ಒಂದು ಅಂತಃಕರಣದೊಳಗಿರುವಂತ ಪರಮಾತ್ಮ ಅವನು ಕತ್ತಲ್ದಾಗ ಇಲ್ಲವ, ಸ್ವಯಂ ಪ್ರಕಾಶದ. ಅವನ ಕಡೆ ಹಿಂಗ ಮುಖ ಮಾಡಿಬಿಟ್ರ
ಅವ ಕಾಣಲಾಗ್ಯಾನ ವೃತ್ತಿಗೆ. ಸೂರ್ಯನ ಕಡೆ ಮುಖ ಮಾಡಿ ನಿಂತೀವಿ, ಸೂರ್ಯ ನಮಗ್ ಕಾಣಲಾಗ್ಯಾನ. ಅವ ಸೂರ್ಯ ಪ್ರಕಾಶ ಅದನ, ಆದ್ರೆ ಅವ ನಮಗ್ ಕಾಣಲಾಗ್ಯಾನ. ಅಂದ್ರೆ ಏನಾಗ್ಯದ, ನಮ್ಮ ಕೈ ಬೆರಳು ತಗೊಂಡು ನಮ್ಮ ಕಣ್ಣಿಗೆ ಇಟ್ಕೊಂಡಿವಿ. ಜಗತ್ತಿನ ವಸ್ತುಗಳು ನೋಡೋದು ಬೇರೆ, ಈ ಪರಮಾತ್ಮನನ್ನು ನೋಡೋದು ಬೇರೆ. ಈ ನಮ್ಮ ಕಣ್ಣೆದುರು ಸೂರ್ಯ ಅದನ, ಬೆಳಕ ಅದ, ಎಲ್ಲಾನು ಅದ. ನಾವೇನ್ ಮಾಡ್ಬಿಟ್ಟಿವಿ, ನಮ್ಮ ಕಣ್ಣಿಗೆ ನಮ್ಮ ಬಟ್ಟೆ ಇಟ್ಕೊಂಡ್ಬಿಟ್ಟಿವಿ, ಮುಚ್ಕೊಂಡ್ಬಿಟ್ಟಿವಿ, ಕಣ್ಣು ಮುಚ್ಕೊಂಡಿವಿ. ಈಗ ಆವರಣ ಯಾರಿಗಾಗ್ಯದ? ಬ್ರಹ್ಮಗಾಗ್ಯದ ಏನು ಈ ಜೀವನಿಗಾಗ್ಯದ? ಪರಮಾತ್ಮನನ್ನು ನೋಡುವ ವಿಷಯದಲ್ಲಿ ಏನು ಆವರಣ ಯಾರಿಗಿತ್ತು ಅಂತಂದ್ರ, ನೋಡುವ ಜೀವನಲ್ಲಿ ಒಂದು ಅಸಮರ್ಥತೆ ಇತ್ತು, ಅಜ್ಞಾನದ ಅಸಮರ್ಥತೆ, ಅಶಕ್ತತೆ ಇತ್ತು. ಯಾವಾಗ ಅದನ್ನ ನೋಡ್ಬೇಕು ಅಂತ ವೃತ್ತಿ ಅಂತಃಕರಣ ಕಡೆ ಹೋಯ್ತು, ಅಂತರ್ಮುಖಿ ಆಯ್ತು, ಆತ್ಮ ಸಮ್ಮುಖಿ ಆಯ್ತು ಅಂತಂದಾಗ ಅಲ್ಲಿ ಏನಾಗಬೇಕಾಗ್ಯದ ಅಂತಂದ್ರ ಬ್ರಹ್ಮಜ್ಞಾನದ ಕಣ್ಣು ಇರ್ಬೇಕಾಗ್ತದ. ಇದಕ್ಕ ವೃತ್ತಿಗೆ ಬ್ರಹ್ಮಜ್ಞಾನದ ಕಣ್ಣು ನಿಮ್ಮ ವೃತ್ತಿಯೊಳಗಿದ್ದು, ಆ ಬ್ರಹ್ಮಜ್ಞಾನದ ಕಣ್ಣಿನಿಂದ ಆ ಒಳಗಿನ ಅಂತರಾತ್ಮವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಿಮಗೆ ಬ್ರಹ್ಮಜ್ಞಾನ ಬಂತು, ಆವಾಗ ನಿಮ್ಮ ಅಂತಃಕರಣದಲ್ಲಿರುವ ಅಜ್ಞಾನ ಹೋಯ್ತು. ಜ್ಞಾನದ ಬೆಳಕಿಂದ ಅಜ್ಞಾನದ ಕೇಳು ನೋಡಯ್ಯ. ಜ್ಞಾನದ ಬೆಳಕು, ಜ್ಞಾನದ ಬಲ, ಆ ಬ್ರಹ್ಮಜ್ಞಾನದ ಬಲ ಉಳ್ಳಂತ ವೃತ್ತಿ ಅದು. ಅದು ಅಂತ ಇಂಥ ವೃತ್ತಿ ಅಲ್ಲದು. ಜ್ಞಾನ ಎಲ್ಲಿದು ಬತ್ತು? ಸತ್ಶಾಸ್ತ್ರಗಳ ಸ್ವಾಧ್ಯಾಯ, ಸದ್ಗುರುವಿನ ಮೂಲಕ ಮಹಾವಾಕ್ಯಗಳ, ವೇದೋಕ್ತ ಮಹಾವಾಕ್ಯಗಳ ಅರ್ಥದ ಶ್ರವಣ ಮಾಡೋದ್ರಿಂದ ನಿಮ್ಮ ವೃತ್ತಿ ಒಳಗೆ ಒಂದು ಬ್ರಹ್ಮಜ್ಞಾನ ಬಂತು. ಅದು ಬ್ರಹ್ಮಜ್ಞಾನ ಇರ್ಲಾರ್ದಾಗ ಏನಾಗಿತ್ತು? ಅಜ್ಞಾನ ಇತ್ತು, ಅವಿದ್ಯೆ ಇತ್ತು. ಆ ಅವಿದ್ಯೆ ಏನಾಯ್ತು? ಆವರಣ ಮಾಡಿತ್ತು. ಯಾವುದನ್ನ ನೋಡುವುದಕ್ಕೆ ಆವರಣ ಮಾಡಿತ್ತು? ಆತ್ಮವನ್ನ ತಿಳಿಯುವುದಕ್ಕೆ ಆವರಣ ಮಾಡಿತ್ತು. ಯಾವಾಗ ನೀವು ಜ್ಞಾನವನ್ನ ಹೊಂದಿ ನಿಮ್ಮ ವೃತ್ತಿ ಬ್ರಹ್ಮಜ್ಞಾನಿ ಆಗ್ತದಲ್ಲ, ಆ ಬ್ರಹ್ಮಜ್ಞಾನಿಯಾಗಿ ಆವಾಗ ಅದು ತನ್ನ ಅಂತಃಕರಣದ ಕಡೆ ನೋಡಿದಾಗ ತನ್ನೊಳಗಿನ ಆವರಣ ಭಂಗ ಮಾಡ್ಕೊಂಡದ್ದಕ್ಕೆ ಅದಕ್ಕೆ ಏನಂತಾರ? ಬ್ರಹ್ಮದ ಆವರಣ ಭಂಗ ಆಯ್ತು ಅಂತಾರ. ಬ್ರಹ್ಮವನ್ನು ನೋಡುವುದಕ್ಕ, ಈಗ ಘಟವನ್ನು ನೋಡುವಾಗ ಘಟದ ಆವರಣ ಭಂಗ ಆಯ್ತು. ಈ ಬ್ರಹ್ಮವನ್ನು ನೋಡುವಾಗ ಬ್ರಹ್ಮದ ಆವರಣ ಭಂಗ ಆಯ್ತು ಅನ್ನೋದ್ರಾಗ ಬಹಳ ವ್ಯತ್ಯಾಸದ. ಘಟ ಕತ್ತಲ್ದಾಗಿತ್ತು, ಇದು ಅದರ ಆಕಾರ ತಾಳಿ, ಅದು ಏನಾಯ್ತು? ಬೆಳಕಿನೊಳಗ ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡ್ತು. ಆದ್ರೆ ಇಲ್ಲಿ ಹೆಂಗದ ಅಂತಂದ್ರ ಅದು ಸ್ವಯಂ ಪ್ರಕಾಶ ಆತ್ಮ ಅದ. ಆದ್ರ ಅದನ್ನು ನೋಡುವುದಕ್ಕೆ ಆವರಣ ಭಂಗ ಆಗದಂತಂದ್ರೇನು? ತನ್ನೊಳಗ ಅದಕ್ಕೆ ಅದನ್ನು ನೋಡ್ಲಿಕ್ಕೆ ತನ್ನಿಂದ ಯಾವ ಆವರಣದಿಂದ, ಯಾವ ಅಜ್ಞಾನದಿಂದ ಅಸಾಧ್ಯವಾಗಿತ್ತೋ ಆ ಅಜ್ಞಾನವನ್ನು ಕಳ್ಕೊಂಡು ಏನಾಯ್ತದು? ದಿವ್ಯಜ್ಞಾನಿಯಾಗ್ಯದ, ಬ್ರಹ್ಮಜ್ಞಾನಿಯಾಗ್ಯದ ನಿಮ್ಮ ವೃತ್ತಿ. ಆ ದಿವ್ಯಜ್ಞಾನ ಚಕ್ಷುವಿನಿಂದ ಬ್ರಹ್ಮವನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕತ್ತದದು. ಬ್ರಹ್ಮಜ್ಞಾನ ಚಕ್ಷುವಿಂದ ಮಾತ್ರ ಬ್ರಹ್ಮನನ್ನ ನೋಡ್ಲಿಕ್ಕೆ ಸಾಧ್ಯ. ಬ್ರಹ್ಮಗ ಆವರಣ ಆಗಿಲ್ಲ. ಇಲ್ಲಿ ಘಟಗಳಿಗೆ ಆವರಣ ಆದಂಗ ಬ್ರಹ್ಮಗ ಆವರಣ ಆಗಿಲ್ಲ. ಬ್ರಹ್ಮ ಬೆಳಕಿನಾಗದನ, ಅವನು ಬೆಳಕಿನ ರೂಪನೇ ಅದನ. ಆ ಬೆಳಕು ನೋಡ್ಲಿಕ್ಕೆ ನಮ್ಮ ಕಣ್ಣು ಅಂತಂದ್ರೇನು? ನಮ್ಮ ವೃತ್ತಿ ಒಳಗಿರುವಂತ ಆಸಕ್ತಿ, ಅದನ್ನು ನೋಡಬೇಕು ಅನ್ನಂತ ಆಸಕ್ತಿ ಅನ್ನಂತ ಕಣ್ಣು ಏನ್ ಮಾಡದ? ಬ್ರಹ್ಮನ ಕಡೆ ಹೋಗಿ ಆಸಕ್ತಿ ಎಲ್ಲರಿಗೂ ಆದ. ಬ್ರಹ್ಮಗೆ ನೋಡ್ಬೇಕನ್ನ ಆಸಕ್ತಿ ಯಾರಿಗಿಲ್ಲ, ಎಲ್ಲರಿಗೂ ಆದ. ಆದ್ರೆ ಅದನ್ನ ನೋಡ್ಬೇಕಾದ್ರೆ ಆವರಣ ಬಂದು ಮಾಡ್ಕೋಬೇಕಾಗ್ತದ. ಅದರೊಳಗೆ ಅದನ್ನ ನೋಡ್ಲಿಕ್ಕೆ ಯಾವುದು ಅಡ್ಡಿ ಆಗ್ಯದ, ಆ ಅಡ್ಡಿಯಾದಂತ ಆವರಣವನ್ನ ಭಂಗ ಮಾಡ್ಕೋಬೇಕಾಗ್ತದೆ.
ಅದನ್ನು ಕಳ್ಕೋಬೇಕಾಗ ಬ್ರಹ್ಮಜ್ಞಾನದ ಮೂಲಕ ಆ ಅಜ್ಞಾನದ ಆವರಣವನ್ನ ಕಳ್ಕೊಂಡು ಕಣ್ಣಿನ ಪರೆಯನ್ನ ಕಳ್ಕೊಂಡಾಗ ಕಣ್ಣಿಗೆ ಪರಿ ಬಂದದ ಈಗ ಕಣ್ಣಿಗೆ ಪರೆ ಬಂದಕ್ಕೆ ನಾವೇನ್ ಅನ್ಲಕತ್ತೀವಿ? ಪರಿ ಎಲ್ಲದ ಕಣ್ಣಾಗದ, ಬ್ರಹ್ಮಗ ಆವರಣ ಆಗ್ಯದ ಅನ್ಲಕತ್ತೀವಿ ನಾವು. ಆ ಅಜ್ಞಾನದ ಪೊರೆಯನ್ನು ನಾವು ಕಳ್ಕೊಂಡಾಗ ನಮ್ಮ ಈ ಒಂದು ಅಂತಃಕರಣ ವೃತ್ತಿಗೆ ಆ ಒಂದು ಬ್ರಹ್ಮ ಏನಾತನ, ಈ ವೃತ್ತಿ ಒಳಗಿರುವ ಉಪಹಿತ ಚೇತನ, ಆ ಅಂತಃಕರಣದೊಳಗಿರುವಂತ ಉಪಹಿತ ಚೇತನ ಎರಡು ಒಂದೇ ಆಯ್ತು ಅಂತಂದ್ರೆ ಏನಾಗ್ಬಿಡ್ತದ? ಆಂ ಬ್ರಹ್ಮಾಸ್ಮಿ ಅಂತದ ನಮ್ಮ ವೃತ್ತಿ. ಅದಕ್ಕೇನಾಯ್ತು? ಇಲ್ಲಿ ಪ್ರಮಾತ ಭಾಷ್ಯತ್ವದಿಂದ ಸಾಕ್ಷಿ ಭಾಷ್ಯತ್ವದ ಆದಾಗ ಸಾಕ್ಷಿ ಭಾಷ್ಯತ್ವದೊಳಗೆ ಸಾಕ್ಷಿ ಬೆಳಕಿನ ರೂಪನೇ ಆದ. ಅದನ್ನು ನೋಡುವ ಸಾಮರ್ಥ್ಯ ನಮ್ಮಲ್ಲಿ ಯಾವ ಕಾರಣ ಇಲ್ಲ, ಅದಕ್ಕೆ ಆವರಣ ಅಂತಾರ. ಆ ಆವರಣ ಅಂದ್ರೆ ಅಜ್ಞಾನ. ಅದನ್ನ ಸತ್ಶಾಸ್ತ್ರ ಸದ್ಗುರುವಿನ ವಾಕ್ಯಗಳ ಅರ್ಥ ಮಾಡಿಕೊಂಡು ಅದರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಮ್ಮ ವೃತ್ತಿ ಬ್ರಹ್ಮಜ್ಞಾನಿ ಆಗಿ ಆ ಅಂತಃಕರಣವನ್ನ ವೆಚ್ಚಿಸಿದಾಗ ಅಂತಃಕರಣದೊಳಗಿರುವ ಬ್ರಹ್ಮಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಮತ್ತು ಆ ವೃತ್ತಿ ಒಳಗಿರುವಂತಹ ಉಪಹಿತ ಚೇತನ ಎರಡೂ ಸಂಗಮ ಆದಾಗ ಏನಾಯ್ತು? ಆ ಬ್ರಹ್ಮಾಸ್ಮಿ ಅನ್ನ ಸಾಧನೆ ಸಂಪೂರ್ಣ ಆಗ್ತದ. ಮತ್ತೇನಾಯ್ತು? ಸಾಕಷ್ಟು ಜ್ಞಾನಗಳು, ಎಷ್ಟೋ ಗುರುಗಳು, ಎಷ್ಟೋ ಶಾಸ್ತ್ರ, ಎಷ್ಟೋ ಚಿಂತನೆಗಳು ಮಾಡಿ ಏನೆಲ್ಲ ನಾವು ನಿಶ್ಚಯ ಜ್ಞಾನ ಮಾಡ್ಕೊಂಡಿವಿ. ಖರೆ ಮಾಡ್ಕೊಂಡ್ರು ಸಹಿತ ಹೆಂಗದ? ಸ್ಮೃತಿ ಜ್ಞಾನದಾಗದ, ಎಲ್ಲ ಬರ್ತದ, ಉಪಯೋಗ ತೆಕ್ಕೊಂಡಿಲ್ಲ. ಅದನ್ನು ಉಪಯೋಗ ತೆಕ್ಕೋಬೇಕಾದ್ರೆ ಅದನ್ನು ಪ್ರತ್ಯಕ್ಷ ಜ್ಞಾನ ಮಾಡ್ಕೋಬೇಕು. ಪ್ರತ್ಯಕ್ಷ ಜ್ಞಾನ ಮಾಡ್ಕೋಬೇಕಂದ್ರೆ ಸ್ಮೃತಿಯೊಳಗದ ಅಂತಃಕರಣದೊಳಗೆ ಎಲ್ಲಾ ಅನುಭವಗಳದಾವ, ಅಂತಃಕರಣದೊಳಗ ಎಲ್ಲಾ ರೀತಿಯ ಆಕಾರಗಳದಾವ, ಅನುಭವಗಳದಾವ, ಎಲ್ಲಾನು ಅದಾವ. ಅದ್ರೊಳಗೆ ಬ್ರಹ್ಮದ ಜ್ಞಾನದ ಅನುಭವ ಅದನ್ನು ತುಂಬ್ಯದ. ಬೇಕಾದಷ್ಟು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದನ್ನು ತುಂಬಿಕೊಂಡದ. ಅದು ಏನದ? ಸ್ಮೃತಿ ರೂಪದಾಗ ಅದ, ತಾನು ಪಾಡಿ ತಾನು ಆದ. ಅದನ್ನ ನಾವು ಉಪಯೋಗ ತೆಕ್ಕೋಬೇಕು, ಅದರಿಂದ ನಾವು ಅನುಭವಿಸಬೇಕು ಆನಂದ ಅಂತಂದ್ರ ನಾವು ಏನ್ ಮಾಡ್ಬೇಕಾಗ್ತದ? ಸ್ಮೃತಿ ರೂಪ ಜ್ಞಾನವನ್ನ ಪ್ರತ್ಯಕ್ಷ ಜ್ಞಾನ ಮಾಡ್ಕೋಬೇಕಾಗ್ತದ. ಮೊದಲು ಸಣ್ಣ ಸಣ್ಣ ಟಿವಿ ಇದ್ದು ಈಗ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟರ್ನಾಗ ಹೆಂಗ್ ಸ್ಕ್ರೀನ್ ಇರ್ತದ ಅಷ್ಟು ದೊಡ್ಡ ಟಿವಿ ತರ್ಸ್ಲಕತ್ತಾರೆ. ಎಲ್ಲರೂ ಮನ್ಯಾಗ ಒಂದು ಗಾಡಿಗೆ ಪೂರಾ ಫಿಕ್ಸ್ ಮಾಡಿಬಿಡ್ತಾರೆ, ಅಷ್ಟು ದೊಡ್ಡ ಟಿವಿ ತರಿಸ್ತಾರೆ. ಟಿವಿ ತರಿಸಿ ಅದು ಹೆಂಗಿರ್ತದ? ಆನ್ಲೈನು ಹೆಂಗ ಒಂದು ತರಿಸ್ತಾರ. ಅವನ್ ಬಲ್ಲಿ ರೊಕ್ಕ ಪೇಮೆಂಟ್ ಆದ ಕೂಡ್ಲೇನೆ ನಿಮ್ ಮನಿಗೆ ಅದೊಂದು ರಟ್ಟಿನ ಡಬ್ಯಾಗ ತಂದು ಮುಚ್ಚಿಟ್ಬಿಡ್ತಾರ. ಅದು ರಟ್ಟಿನ ಡಬ್ಯಾಗ ತಂದು ಮುಚ್ಚಿಟ್ಟದ್ದು ಏನಿರ್ತದ? ಅದೇನು ಟಿವಿ ಕಾಣಿಸ್ತದ ಏನಾದ್ರಾಗ ಚಿತ್ರಗಳು ಅವು ಏನಾರ? ಟಿವಿ ಆದ ಇಲ್ಲ ಮನ್ಯಾಗ? ಬಂದದ ಇಲ್ಲ? ಬಂದದ. ಆದ ಇಲ್ಲ? ಆದ. ನೋಡ್ಲಕತ್ತೀರ? ಇಲ್ಲ. ಮತ್ತೆ ಯಾರ ರೂಪದಾಗ ಅದ ಈ ಟಿವಿ ನಿಮ್ಮ ಮನ್ಯಾಗ? ಸ್ಮೃತಿ ರೂಪದಾಗ ಅದ. ಟಿವಿ ಆದಿಲ್ಲಪ್ಪ ನಿಮ್ಮ ಮನೆಗೆ? ಅದ. ಎಷ್ಟು ಕೊಟ್ಟು ತಗೊಂಡಿರಿ? ಇಷ್ಟು ರೊಕ್ಕ ಕೊಟ್ಟು ತಗೊಂಡಿವಿ. ಎಂದು ತಗೊಂಡಿರಿ? ಇಂಥ ದಿನ ತಗೊಂಡಿರಿ. ಅದರದ್ದು ರಟ್ಟಿನ ಡಬ್ಬೆ ಅದು ಹೊರಗೆ ತೆಗಿಲಿಲ್ಲ ಅಂತಂದ್ರೆ ಸ್ಮೃತಿ ರೂಪದಾಗ ಅದ. ಅಷ್ಟೇ ಮನೆಗೆ ಆದ ಅಂತ ಖರೆ ತೆಗಿದ್ರೆ ನೋಡಿದ್ರೆ ಅದಕ್ಕೊಬ್ಬ ಟೆಕ್ನಿಷಿಯನ್ ಬರ್ತಾನ, ಅವನಿಗೆ ಫೋನ್ ಮಾಡಿ ಕರಿಬೇಕು. ಅದೇನು ಡಬ್ಬಿ ತೆಗೆದು ಕೂಡಲೇ ನಮಗೆ ಎಲ್ಲ ತಿಳಿಸ್ತದ. ಅದ್ರೊಳಗೆ ಏನೇನೋ ಸಾಮಾನುಗಳು ಇರ್ತವ. ಅದು ಆ ಟೆಕ್ನಿಷಿಯನ್ ಗೊತ್ತಿರ್ತದೆ. ರಟ್ಟಿನ ಡಬ್ಬಿ ಬಂದು ನಾವು ಎಲ್ಲ ಹರಿದು ಮುರಿದು ಹೆಂಗ ಮಾಡಿ ಅದು ತೆಗಿತಾನ. ತೆಗೆದಕ್ಕೆ ಎಲ್ಲಿ ಫಿಟ್ ಮಾಡ್ಬೇಕು ಕೇಳ್ತಾನ. ಆ ಗಾಡಿಗೆ ಒಂದು ಸ್ಟ್ಯಾಂಡ್ ಫಿಟ್ ಮಾಡ್ತಾನ. ಅದಕ್ಕೆ ಇದು ಸಿಗಿಸ್ತಾನ. ಕರೆಂಟ್ ಕನೆಕ್ಷನ್ ಅವನಿಗೆ ಕರೆಂಟ್ ಕೊಡಬೇಕು. ಆ ಎಲ್ಲಿ ಟಿವಿ ಇಡ್ಬೇಕಂತೀರಿ ಅಲ್ಲಿ ಒಂದು ಬೋರ್ಡ್ ಮಾಡಿಸ್ಬೇಕು. ಮತ್ತ ಬೋರ್ಡ್ ಮಾಡ್ಸೋಣ ಆಯ್ತಾ, ಅದಕ್ಕೆ ಮತ್ತೊಂದು ಡಿಶ್ ಕನೆಕ್ಷನ್ ಅವನಿಗೆ ಕರೆದು ಅವನಿಗೆ ಅದೊಂದು ಕನೆಕ್ಷನ್ ಡಿಶ್ ಅವೆಲ್ಲ ಚಾನಲ್ಗಳು ಕೊಡುವಂತ ಪ್ರೋಗ್ರಾಮಿನ ಅವನಿಗೆ ಕರೆಸಿ ಅದು ಕನೆಕ್ಷನ್ ಕೊಡಬೇಕು. ಇವೆಲ್ಲ ಮಾಡ್ಕೊಳ್ಳೋದು ಏನಿದು? ಸ್ಮೃತಿ ಜ್ಞಾನದಿಂದ ಪ್ರತ್ಯಕ್ಷ ಜ್ಞಾನ ಮಾಡ್ಕೊಳ್ಳೋದು. ಆಮೇಲೆ ಟಿವಿ ಚಾಲು ಆಗ್ತದ. ಹಂಗ ಎಲ್ಲ ಬ್ರಹ್ಮಜ್ಞಾನ ತಿಳ್ಕೊಂಡು ನಾವು ಅದನ್ನು ಉಪಯೋಗ ತೆಕ್ಕೊಳ್ಳಿಲ್ಲ ಅಂತಂದ್ರೆ ಟಿವಿ ಖರೀದಿ ಮಾಡಿ ಮನ್ಯಾಗ ಇಟ್ಟಂಗ ಅಷ್ಟೇ. ಅದನ್ನು ಬಿಚ್ಚಿ ಅದರದೆಲ್ಲ ಫಿಟ್ಟಿಂಗ್ಸ್ ಮಾಡಿ
ಅದ್ರೊಳಗೆಲ್ಲ ಕರೆಂಟು ಮತ್ತು ಆ ಡಿಶ್ ಕನೆಕ್ಷನ್ ಕೊಟ್ಟು ಟಿವಿ ನೋಡಿ ಏನ ಸುಖ ದುಃಖ ಅನುಭವಿಸ್ತೀರಿ. ಹಾಂಗ ಈ ಸ್ಮೃತಿ ಜ್ಞಾನದೊಳಗಿರುವಂತ ಬ್ರಹ್ಮಜ್ಞಾನವನ್ನ ನಿಮ್ಮ ವೃತ್ತಿಯ ಮೂಲಕ ಅದನ್ನ ಪಡ್ಕೊಳಕ್ಕ ಏನ್ ಮಾಡ್ಬೇಕಾಗ್ತದೆ? ಪ್ರತ್ಯಕ್ಷ ಜ್ಞಾನ ಮಾಡ್ಕೋಬೇಕು. ಅದಕ್ಕ ಏನದ ಏನ್ರಿ ಹೆಂಗ್ ಮಾಡ್ಬೇಕು ಹೋಗ್ಬೇಕು ಎಲ್ಲ ಹೇಳಿರ ಕಡೆ ಹೆಂಗ್ ಮಾಡ್ಕೋಬೇಕು, ಇದು ಹೆಂಗ್ ಮಾಡ್ಕೋಬೇಕು ಅಂತಂದ್ರ ಹೆಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ವಿಚಾರ ಸಾಗರ ಬುಕ್ ಅದ, ನಾವ್ ಹೇಳಿದ ಪಾಠಗಳು ಅದಾವ, ಅವುಗಳನ್ನ ಮತ್ತೆ 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 ಕೇಳ್ಕೊತಿರ್ಬೇಕು, ಬರ್ಕೋತಿರ್ಬೇಕು, ಓದ್ಕೋತಿರ್ಬೇಕು, ಗುರುಗಳಿಗೆ ಫೋನ್ ಮಾಡಿ ಏನಾರ ತಿಳಿಲಾರ್ದ ಕೇಳ್ಕೋತಿರ್ಬೇಕು. ಅದ್ರ ಜೊತೆಗೆ ನಮ್ಮದು ಎಕ್ಸರ್ಸೈಸ್ ನಡೆದಿರ್ಬೇಕು. ನಿರಂತರವಾಗಿ ಅದ್ರದ್ದು ಎಕ್ಸರ್ಸೈಸ್ ನಡೆದಿತ್ತು ಅಂತಂದ್ರ ಮನನ ಆಗ್ತದ, ನಿಧಿಧ್ಯಾಸನ ಆಗ್ತದ. ಬೆಂಗಳೂರಾಗ ಒಂದು ಮನಿ ಖರೀದಿ ಮಾಡಿದ್ರಿ ಅಂತಂದ್ರ ಆ ಮನಿ ಖರೀದಿ ಮಾಡಿದ್ಮೇಲೆ ಒಂದು ಸಾರಿ ಆ ಮನಿಗೆ ಹೋಗಿ ಮತ್ತ ಒಂದು 10 ವರ್ಷ ಬಿಟ್ಟು ಆ ಮನಿಗೆ ಹೋಗ್ತೀನಿ ಅಂದ್ರೆ ಆ ಮನಿ ಸಿಗ್ತದೆ ನಿಮಗೆ? ನಮ್ಮ ಮನಿ ಅದ ಅಂತ ಹೇಳಿ ನಿಮ್ದೇ ಮನಿ ಖರೆ ನಿಮ್ ಮನಿನೇ ಅದ, ಒಂದ್ 10 ವರ್ಷ ಬಿಟ್ಟು ಹೋಗ್ರಿ ಆ ಮನಿ ಸಿಗ್ತದೆ ನೋಡ್ರಿ. ಮೇಲ 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 ಓದ್ತಿದ್ರಿ ಅಂತಂದ್ರೆ ಯಾವ ಬಸ್ ಸ್ಟಾಪ್ನಾಗ ಇಳಿಬೇಕು, ಹೆಂಗ ಹೋಗ್ಬೇಕು, ಅದನ್ನ ಒಂದು 10 ಸಾರಿ ತಿರುಗಾಡಿದ್ರಿ ಅಂತಂದ್ರೆ ಮನನ ಆತು. ಆಮೇಲೆ ನೀವೇನ್ ಅದಕ್ಕೆ ಲಕ್ಷ್ಯ ಕೊಡೋದೇ ಬೇಕಾಗಿಲ್ಲ. ಬಸ್ಸಿಗೆ ಇಳಿದ ಕೂಡ್ಲೇನೆ ನಿಮ್ ಕಾಲುಗಳು ತಾವೇ ಕರ್ಕೊಂಡು ಹೋಗ್ತಾವ ಆ ಮನಿಗೆ, ಆಟೋಮೆಟಿಕ್ ನಡೀತದೆ ಕೆಲಸ. ಸ್ಟಾರ್ಟಿಂಗ್ 1 ಸಾರಿ 2 ಸಾರಿ ಪ್ರಾಕ್ಟೀಸ್ ಮಾಡ್ಬೇಕು, ಕೇಳಿ ಹೇಳಿ ಎಲ್ಲಿ ಹೋಗ್ಬೇಕು ಎಲ್ಲಿ ಒಳಬೇಕು ಕೇಳ್ತೀರಿ. ಏನ್ ಪ್ರತಿ ಸಾರಿ ಅದೇ ಕೇಳ್ತೀರಿ? ಹಂಗ ಇದೇನಾಗಬೇಕಾಗ್ಯದ? ಸ್ಮೃತಿ ಜ್ಞಾನದಿಂದ ಪ್ರತ್ಯಕ್ಷ ಜ್ಞಾನ, ಪ್ರಮಾತ ಭಾಷ್ಯತ್ವದಿಂದ ಸಾಕ್ಷಿ ಭಾಷ್ಯತ್ವಕ್ಕೆ ನಾವು ಶಿಫ್ಟ್ ಆಗಿ ಆ ಬ್ರಹ್ಮದ ಜ್ಞಾನ ಪ್ರತ್ಯಕ್ಷ ಮಾಡಬೇಕು. ಇಲ್ಲಿ ತನಕ ಗುರು ಹೇಳಿದ ಕೆಲಸ ಮುಗಿತು. ಆ ನೀರಿನ ಇರುವಂತ ಜಲಾಶಯದ ತನಕ ಕುದುರೆಯನ್ನು ತಗೊಂಡು ಬರ್ತಾನ. ಮುಂದ ನೀರು ಅದು ಕುದುರೆ ಕುಡಿಯೋದನ್ನು ಇವನೇ ಮಾಡ್ಬೇಕ? ಅದು ತಂತ ಕುಡಿಬೇಕಲ್ಲ. ಹಂಗೆ ನೆಕ್ಸ್ಟ್ ಟಿಪ್ಪಣಿ ಅಂದ್ರೆ ಆವರಣ ಭಂಗ ಮಾಡೋದ್ರ ಬಗ್ಗೆ 2 ರೀತಿ ತಿಳ್ಕೊಂಡ್ರೆ, ಘಟಪಟಾದಿಗಳ ಆವರಣ ಭಂಗ ಮಾಡ್ಬೇಕಾದ್ರೆ ಅವು ಕತ್ತಲ್ದಾಗ ಅದಾವ, ಅವಕ್ಕೆ ಬೆಳಕು ಹಾಕಿ ಈ ಒಂದು ವೃತ್ತಿ ಹೋಗಿ ಅದರ ಆಕಾರ ತಾಳತ್ತು ಅಂತಂದ್ರೆ ಅದರ ಆವರಣ ಭಂಗ ಆದಂಗ. ಈಗಿದು ಒಳಗೆ ಹೋಗಿ ಆವರಣ ಭಂಗ ಮಾಡ್ಬೇಕಂದ್ರೆ ಅದು ಸ್ವಯಂ ಪ್ರಕಾಶ ಇದ್ದದ್ದು ಅದೇನು ಕತ್ತಲ್ದಾಗ ಅದ. ಅದಕ್ಕೆ ನಾವು ಹೋಗಿ ತೆಕ್ಕಿಗೆ ಬಿದ್ದು ಅದರ ಆಕಾರ ತಾಳ್ಬೇಕು ಅಂತಂದ್ರೆ ನಮ್ಮೊಳಗ ಏನು ಅಶಕ್ತತೆಗಳದಾವ ಅದನ್ನ ಕಳ್ಕೊಂಡಾಗ ನಮ್ಮಿಂದ ಅದರ ಆವರಣ, ನಮ್ಮಿಂದ ಅಂದ್ರೆ ನಮ್ಮ ವೃತ್ತಿ, ಆ ವೃತ್ತಿಲಿಂದ ಆ ಒಂದು ಬ್ರಹ್ಮದ ಆವರಣ ಭಂಗ ಮಾಡೋದಂದ್ರೆ ಆ ಬ್ರಹ್ಮದ ಆಕಾರ ತಾಳಲಿಕ್ಕೆ ಸಾಧ್ಯ ಅದ. ಜೀವ ಶಿವನಾಗುವುದು ಅಂತಂದ್ರೆ ಏನು? ಜೀವ ಅಂತಂದ್ರೆ ಅಂತಃಕರಣ ವೃತ್ತಿ, ಶಿವನಾಗುವುದು ಅಂತಂದ್ರ ಆ ಒಂದು ವೃತ್ತಿ ಬ್ರಹ್ಮದ ಆಕಾರ ಆಗದು. ಆ ಬ್ರಹ್ಮದ ಆಕಾರ ತಾಳ್ಬೇಕು ಅಂತಂದ್ರ ಇವನೊಳಗೆ ಏನು ಬಿಗಿತಗಳು ಹಿಡಿತಗಳು ಏನೇನದವ ಅವೆಲ್ಲ ಹಿನ್ನಡೆಗಳು ಕೀಳರಿಮೆಗಳು ಏನೇನದವ ಅವೆಲ್ಲ ಕಳ್ಕೋಬೇಕು. ಕಳ್ಕೊಂಡಾಗ ಅವನೇನಾಗ್ತಾನ? ಬ್ರಹ್ಮಾಕಾರ ಆಗ್ತಾನ, ಶಿವಾಕಾರ ಆಗ್ತಾನ. ವೃತ್ತಿ ಜೀವ ಶಿವನಾಗುವುದು ಅಂದ್ರೆ ಅದೇ. ಅಂತಃಕರಣಕ್ಕ ಅಂತಃಕರಣ ವೃತ್ತಿಗೆ ಏನು ವ್ಯತ್ಯಾಸ ಉಳಿಯಂಗಿಲ್ಲ. ಅಂತಃಕರಣ ಉಪಹಿತ ಚೇತನಕ್ಕ ಅಂತಃಕರಣ ಇದು ವೃತ್ತಿಯ ಒಳಗಿನ ಉಪಹಿತ ಚೇತನಕ್ಕೆ ಏನು ವ್ಯತ್ಯಾಸ ಉಳಿಯಂಗಿಲ್ಲ. ಅವು ಆವರಣ ಭಂಗ ಆಗಿ ಒಂದೇ ಆಗಿಬಿಡ್ತಾವ, ಅಖಂಡವಾಗಿಬಿಡ್ತಾವ. ಅಖಂಡವಾದಂತ ಸಮಯದಲ್ಲಿ ಏನಾಗ್ತದೆ? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಇದ್ದೇನೆ ಅನ್ನಂತ ಭಾವ ಉಂಟಾಗಿ ಪರಮಾನಂದ ಪ್ರಾಪ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಅಂತ ಒಂದು ಬ್ರಹ್ಮಜ್ಞಾನದ ಚಕ್ಷುವನ್ನು ಹೊಂದಿದಂತ ಮಹಾತ್ಮ ಅವನು ಯಾವ ಜಗತ್ತಿನ ಯಾವ ವಸ್ತುಗಳನ್ನು ನೋಡಿದ್ರೇನು, ಯಾವ ವ್ಯಕ್ತಿಗಳನ್ನು ನೋಡಿದ್ರೇನು ಅವನಿಗೆ ಬ್ರಹ್ಮ ಸ್ವರೂಪ ಹಾಗೇ ಕಾಣ್ತಿರ್ತದೆ, ಬೇರೆ ಏನು ಕಾಣಂಗೇ ಇಲ್ಲ. ಅವನ ಕಣ್ಣಿಗೆ ಬ್ರಹ್ಮ ಸ್ವರೂಪನೇ ಕಾಣ್ತದೆ. ಶಿವ ಪರಮಾತ್ಮ.
ಗಟ್ಟಿ ಆಯ್ತಾ? ಇದು ಹೇಳಿದ ಮಾತು ತಿಳಿತಾ? ಏನಾರ ಡೌಟ್ ಅದ? ಇದು ತಿಳ್ಕೊಂಡ್ರೆ ಮುಂದೋಲಕ್ ಬರ್ತದ. 3 ದಿವಸ ಆಯ್ತು ಅದೇ ಹೇಳಕತ್ತೀನಿ ನಾನು, ಮುಂದಕ್ಕೆ ಹೋಗಿಲ್ಲ. ಆವರಣ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಆವರಣ ಭಂಗ ಆಗದಂದ್ರ ನಮ್ಮ ಕಣ್ಣಿಗಿರುವಂತ ದೋಷ, ನಮ್ಮ ದೋಷ. ನಮಗೆ ನೋಡ್ಲಕ್ ಬರ್ಲಾರ್ದಂಗ ಇದ್ದಂತ ಅಶಕ್ತತೆಯನ್ನ ಕಳ್ಕೊಂಡು ಅವನನ್ನು ನೋಡೋದು. ಘಟಪಟಾದಿಗಳ ಆವರಣ ಭಂಗ ಮಾಡೋದಂದ್ರ ಅವುಗಳ ಮೇಲೆ ಬೆಳಕು ಬೀರಿ, ಸೂರ್ಯನ ಬೆಳಕಿಲ್ಲ ಅಂದ್ರೆ ದೀಪದ ಬೆಳಕ, ಬ್ಯಾಟ್ರಿ ಬೆಳಕ ಬೀರಿ ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡೋದು. ಇಲ್ಲಿ ಹಂಗಿಲ್ಲ, ತನ್ನ ಕತ್ತಲೆಯನ್ನ ಕಳ್ಕೊಂಡು ಆ ಒಂದು ಬ್ರಹ್ಮಾಕಾರ ಹೊಂದಿ ಬ್ರಹ್ಮನ ಆವರಣ ಭಂಗ ಮಾಡೋದು. ಬ್ರಹ್ಮನ ಆವರಣ ಭಂಗ ಮಾಡೋದಂತಂದ್ರ ತನ್ನೊಳಗಿನ ಅಶಕ್ತತೆಯನ್ನ ಕಳ್ಕೊಂಡು ಆ ಬ್ರಹ್ಮನ ಆಕಾರ ತಾಳದು, ಬ್ರಹ್ಮಾಕಾರ ಆಗದು. ಸುಖಾಕಾರ ದುಃಖಾಕಾರ ಹೆಂಗ ಆತವ ಈ ವ್ಯಾವಹಾರಿಕ ಜಗತ್ತಿನೊಳಗ ಅಂತಃಕರಣ, ಅದೇ ರೀತಿ ನಮಗೆ ಏನದ ಅಂತಂದ್ರ ಬ್ರಹ್ಮಾಕಾರ ಆಗಂತದನ್ನು ಸಾಧ್ಯತೆ ಆದ, ಅದು ಪ್ರತ್ಯಕ್ಷ ಮಾಡ್ಕೊಳ್ಳೋಕೆ ಸಾಧ್ಯತೆ ಆದ ಅನ್ನಂತ ಮಾತು ಹೇಳ್ಕೊಂಡು ಮುಂದೆ ಟಿಪ್ಪಣಿ 213ನೇ ಟಿಪ್ಪಣಿ ಒಂದು ವಿಲಕ್ಷಣವಾದ ಮಾತನ್ನು ಹೇಳುತ್ತಿದ್ದಾರೆ. ಒಂದು ಸ್ಪೆಷಲ್ ಮಾತು ಹೇಳಕತ್ತಾರ. ಏನ್ ಹೇಳಕತ್ತಾರಪ್ಪ? ಸಾಧು ನಿಶ್ಚಲ್ ದಾಸರು ಅಂತಂದ್ರೆ ಈ ಟಿಪ್ಪಣಿ ಬರೆದವ್ರು ಯಾರಪ್ಪ ಅಂತಂದ್ರೆ ಪೀತಾಂಬರಜಿಯವರು. ಟಿಪ್ಪಣಿಕಾರರು, ವಿಚಾರ ಸಾಗರಕ್ಕವರು. ಒಂದು ವಿಲಕ್ಷಣವಾದ ಮಾತನ್ನು ಹೇಳುತ್ತಿದ್ದಾರೆ. ಒಂದು ಸ್ಪೆಷಲ್ ಹೇಳಕತ್ತಾರೆ. ಏನಪ್ಪ? ನೇತ್ರಕ್ಕೂ ಸೂರ್ಯನಿಗೂ ಯಾವ ಅಭೇದತ್ವವಿರುವುದೋ ಅದನ್ನು ಬೆರಳು ಮೊದಲಾದ ಸ್ವಲ್ಪ ಆವರಣದಿಂದ ಮುಚ್ಚಿದರೆ ಬ್ರಹ್ಮಾಂಡದ ತುಂಬ ವರ್ತಿಸುವ ಸೂರ್ಯ ಪ್ರಕಾಶ ಕಾಣುವುದಿಲ್ಲ. ಜಗತ್ತಿನ ತುಂಬ ಬೆಳಕು ಬೀರ್ಲಿಕ್ಕತ್ತಾನ ಸೂರ್ಯ. ಅಂತ ಸೂರ್ಯಗ ಈ ನೋಡ್ಬೇಕಂತ ಮನುಷ್ಯ ಮುಂದೆ ನಿಂತಾನ. ಆದ್ರೆ ಏನ್ ಮಾಡ್ಯಾನ? ಒಂದು ಬಟ್ಟೆ ತಗೊಂಡು ತನ್ನ ಕಣ್ಣಿಗೆ ಹಿಡ್ಕೊಂಡ್ಬಿಟ್ಟಾನ. ಸೂರ್ಯನೇ ಕಾಣಲಾಗ್ಯಾನಲ್ಲ ಅಂತ. ಸೂರ್ಯ ಕಾಣಲಾಗ್ಯಾನಂದ್ರೆ ಸೂರ್ಯ ಇಲ್ಲಂತ, ಸೂರ್ಯ ಅದನ್ನ, ಆದ್ರೆ ಇವನಿಗೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಸಮಸ್ಯೆ ಏನದ, ಅವನ ಬೆರಳು ತಗೊಂಡು ಅವನ ಕಣ್ಣನ್ನೇ ಮುಚ್ಕೊಂಡ್ಬಿಟ್ಟಾನ. ಈಗ ಬೆಕ್ಕ ಹಾಲು ಕುಡಿಯಕ್ ಕಣ್ಣು ಮುಚ್ಕೊಂಡು ಕುಡಿತಿರ್ತದ. ಯಾಕೆ ಕಣ್ಣು ಮುಚ್ಕೊಂಡು ಕುಡಿತದ ಅಂತಂದ್ರ ಯಾರಿಗೂ ಗೊತ್ತಾಗಲ್ಲ ನಾ ಕುಡ್ದದ್ದು ಅಂತ. ಹಂಗ ಎಲ್ಲರೂ ನೋಡ್ಲಕತ್ತಾರ ಬೆಕ್ಕ ಹಾಲು ಕುಡಿಯೋದು, ಆದ್ರೆ ಅದು ಕಣ್ಣು ಮುಚ್ಕೊಂಡು ಕುಡಿತದೆ, ಯಾರು ಗೊತ್ತಾಗಲ್ಲ. ಹಂಗೆ ಸೂರ್ಯನ ಪ್ರಕಾಶವು ಬ್ರಹ್ಮಾಂಡದ ತುಂಬಾ ಇದೆ. ಆದರೆ ಬೆರಳು ಏನ್ ಮಾಡಿದೆ? ನೇತ್ರವನ್ನು ಮುಚ್ಚಿದರೆ ಬ್ರಹ್ಮಾಂಡ ವ್ಯಾಪಕ ಸೂರ್ಯನ ಪ್ರಕಾಶ ಕಾಣುವುದಿಲ್ಲ. ಇದನ್ನು ಈಗ ನಾ ಹೇಳಿದೆ, ಈಗ ಹೇಳಿದ ಮಾತಿನಾಗ ಇನ್ನೂ ಬಂದದು. ಸೂರ್ಯ ಪ್ರಕಾಶ ಕಾಣಂಗಿಲ್ಲ, ಬ್ರಹ್ಮಾಂಡ ವ್ಯಾಪಕವಾದ ಸೂರ್ಯ ಕಾಣುವುದಿಲ್ಲ. ಒಂದೇ ಒಂದು ಬೆರಳು ಇಡೀ ಬ್ರಹ್ಮಾಂಡದಲ್ಲಿರುವ ಸೂರ್ಯ ಪ್ರಕಾಶವನ್ನ ಆವರಣ ಮಾಡುತ್ತದೆ. ನೋಡ್ರಿ ಹೆಂಗದ ಅರ್ಥ ಆಗಕತ್ತದ. ಸೂರ್ಯನನ್ನ ಆವರಣ ಮಾಡೋದಕ್ಕ ಒಂದು ಬಟ್ ಇಡೀ ಬ್ರಹ್ಮಾಂಡ ವ್ಯಾಪಕ ಸೂರ್ಯನನ್ನ ಆವರಣ ಮಾಡಿದಂದ್ರೆ ಅದರ ಅರ್ಥ ಏನು? ತನ್ನ ಕಣ್ಣು ತಾ ಮುಚ್ಕೊಂಡದ ಅಂತ. ಒಂದ್ ಯಾವಾಗ ನರಿ ಪ್ರವಾಹ ಬಂದಿತ್ತ, ಎಷ್ಟು ಈಜಿದ್ರು ದಂಡಿಗೆ ಹೋಗ್ಲಕ್ಕ ಆಗ್ತಾ ಇದ್ದಿದ್ದಿಲ್ಲಂತ. ಅವಾಗ ಅದ ನರಿ ಏನ್ ಅನ್ಲಕ್ಕತ್ತಂತ, ಭಯಂಕರ ಫೋರ್ಸ್ ಅದ, ಏನ್ ಮಾಡ್ಬೇಕಂತೇಳಿ ಇನ್ನೇನು ಪ್ರಳಯ ಆಗ್ತದ ತೋಕೊಳಕತ್ತದ ನರಿ. ಅದು ಪ್ರಳಯ ಆಗ್ತದಂತೇಳಿ ಹೋಗ್ಕೊಳಕತ್ತಿದ ಕೂಡ್ಲೇನೆ ಏನೋ ಒಂದಿದು ಭವಿಷ್ಯ ಹೇಳಕತ್ತದ ನರಿ ಅಂತೇಳಿ ಎಲ್ಲರೂ ಕೂಡಿ ಕಷ್ಟಪಟ್ಟ ನರಿನ ತಂದು ಹೊರಗೆ ನಿಂದಿರಿಸಿ ಏನೋ ಭವಿಷ್ಯ ಹೇಳಕತ್ತಿದ್ದೆಲ್ಲ, ಏನ್ ಹೇಳು ಅಂತಂದಾಗ, ನಾನು ಇರಾಗ ಮುಣಿಗೆ ಸಾಯ್ಲಕತ್ತಿದ್ನಲ್ಲ, ನನ್ನ ಪಾಲಿಗಿದ ಜಗತ್ತು ಪ್ರಳಯ ಆಗ್ಲಕತ್ತಿತ್ತ, ಅದ್ರ ಸಲ ಪ್ರಳಯ ಆಗ್ತದ ಅಂತಿದ್ದೆ. ನಾ ಈಗ ಹೊರಗೆ ಬಂದು ಬದುಕಿನಲ್ಲ, ಈಗೇನು ಪ್ರಳಯ ಆಗಲ್ಲ ಓರನ್ನ. ಹಂಗ ಆವರಣ ಎಲ್ಲಿ ಆಗ್ಲಕತ್ತದ? ನಮ್ ಕಣ್ಣಾಗ ಆಗ್ಲಕತ್ತದ.
ಸೂರ್ಯಗಿಲ್ಲ ಅಲ್ಲಿ, ಬ್ರಹ್ಮಗಿಲ್ಲ ಅಲ್ಲಿ, ನಮ್ಮ ಕಣ್ಣೇ ಮಾಡ್ಕೊಂಡು ಆವರಣ. ಹಂಗ ನೇತ್ರಕ್ಕೂ ಸೂರ್ಯನಿಗೂ ಯಾವ ಅಭೇದತ್ವ ಇರೋದು? ಸೂರ್ಯನನ್ನ ಕಣ್ಣಿನಿಂದ ನೋಡೋದು ಆರಾಮ್ ನೋಡ್ಬೋದಲ್ಲಿ, ಭೇದನೇ ಇಲ್ಲ. ಅಂಥದ್ರೊಳಗೊಂದು ಬಿಟ್ಟು ಕಣ್ಣಿಗೆ ಅಂತಂದ್ರೆ ಅದು ಕಾಣಿಯೋದಿಲ್ಲ. ಸೂರ್ಯನ ಪ್ರಕಾಶವು ಬ್ರಹ್ಮಾಂಡ ತುಂಬಾ ಇದೆ, ಆದರೆ ಕೇವಲ ಬೆರಳು ಏನ್ ಮಾಡ್ಲಿಕ್ಕತ್ತದ? ನೇತ್ರವನ್ನು ಮುಚ್ಚಿದರೆ ಬ್ರಹ್ಮಾಂಡ ವ್ಯಾಪಕ ಸೂರ್ಯ ಪ್ರಕಾಶ ಕಾಣುವುದಿಲ್ಲ. ಹಂಗ ಇದು ಬ್ರಹ್ಮನ ಒಂದು ಆವರಣ ಹೆಂಗಾಗ್ಯದ ಅಂದ್ರೆ ಹಿಂಗಾಗ್ಯದ ನೋಡು ಅಂತ ಹೇಳ. ಈಗ ಅಗಳೆ ಹೇಳಿದ ಮಾತೆ ಹೇಳೋದಿಲ್ಲ, ಇಲ್ಲಿ ಏನ್ ಬೇರೆ ಹೇಳಕತ್ತಾರ? ಅದೇ ಮಾತೆ ಹೇಳಕ್ ಆವರಣ, ಬ್ರಹ್ಮನ ಆವರಣ ಅಂದ್ರೆ ಬ್ರಹ್ಮಗಾಗಿಲ್ಲದು, ನಮ್ಮ ಕಣ್ಣೊಳಗಿರುವಂತ ಅಶಕ್ತತೆ ಅಷ್ಟೇ, ನಮ್ಮೊಳಗಿರುವ ಅಸಮರ್ಥತೆ. ಒಂದೇ ಒಂದು ಬೆರಳು ಇಡೀ ಬ್ರಹ್ಮಾಂಡದಲ್ಲಿರುವ ಸೂರ್ಯನ ಪ್ರಕಾಶವನ್ನು ಆವರಣ ಮಾಡುತ್ತದೆ. ಇಡೀ ಪ್ರಕಾಶವನ್ನ ಆವರಣ ಮಾಡಲು ಅಷ್ಟೊಂದು ವಿಶಾಲವಾದ ವಸ್ತುವಿನ ಅವಶ್ಯಕತೆ ಇಲ್ಲ, ಕೇವಲ ಒಂದು ಬೆರಳು ಸಾಕು. ಇಡೀ ಜಗತ್ತನ್ನ ಬೆಳಕು ಮಾಡ್ತಾ ಇರುವಂತ ಸೂರ್ಯನನ್ನ ಮುಚ್ಚದಕ್ಕ ಎಷ್ಟು ದೊಡ್ಡದು, ಅದನ್ನು ಮುಚ್ಚಾಕೋದಕ್ಕ ಎಷ್ಟು ದೊಡ್ಡದು ಆವರಣ ಬೇಕಾಗ್ತಿತ್ತು ಗೊತ್ತಾ? ಅಷ್ಟು ದೊಡ್ಡದ ಆವರಣ ಬೇಕಾಗಿಲ್ಲ, ನಮ್ಮ ಒಂದು ಬಟ್ಟು ಸಾಕು ಆ ಸೂರ್ಯನನ್ನು ಮುಚ್ಚಾಕೋದಕ್ಕ. 85 kg ತೂಕದ ಶರೀರಕ್ಕೆ ಜಡ್ ಬಂದದ ಅಂತಂದ್ರ 85 kg ಔಷಧ ತಗೋಬೇಕ? ಅಲ್ಲಿ ಟ್ಯಾಬ್ಲೆಟ್ ಏಟಿರ್ತದ? ಸಣ್ಣ ಟ್ಯಾಬ್ಲೆಟ್ ಇಡೀ ಶರೀರದೊಳಗಿನ ರೋಗಾಣುಗಳನ್ನ ಬೇಟೆಯಾಡಿ ಕೊಂದಾಕಿಬಿಡ್ತದೆ. ಅದಕ್ಕೆ ಅಷ್ಟೊಂದು ದೊಡ್ಡದು. ಈಗ ಜಗತ್ತಿನ ತುಂಬ ಕಲ್ಲು, ಮುಳ್ಳು, ಗಾಜು ಏನೆಲ್ಲ ಅದಾವ. ಬರಿಗಾಲಿನಿಂದ ನಡಿಲಕತ್ತೇವಂತಂದ್ರೆ ಜಗತ್ತಿನ ತುಂಬಾ ಅವು ಏನ್ ಬಿದ್ದಾವ ಅವು ಕಾಲಿಗೆ ಚುಚ್ಚಿಬಿಡ್ತಾವ. ಮತ್ತ ಅವು ಚುಚ್ಚುತ್ತಾವಂತಂದ್ರೆ ಏನ್ ಮಾಡ್ಬೇಕಾಗ್ಯದ? ಆ ಜಗತ್ತಿನ ತುಂಬಾ ಚರ್ಮ ಹೊಚ್ಚಬೇಕು, ನಮ್ಮ ಕಾಲಿಗೆ 2 ಚಪ್ಪಲಿ ಹಾಕೋಬೇಕು. 2 ಚಪ್ಪಲಿ ಹಾಕೋಬೇಕು ಅಷ್ಟೇ. ಇಡೀ ಜಗತ್ತಿನ ತುಂಬ ಕಲ್ಲ ಮುಳ್ಳ ಅದಾವ, ನಮ್ಮ ಕಾಲಿಗೆ ಚುಚ್ಚುತ್ತಾವಂತವೆಲ್ಲ ಮುಚ್ಚಲಕ್ ಬರಂಗಿಲ್ಲ. ಹಾಂಗ ಇಲ್ಲಿ ಏನಾಗ್ಯದ? ಬೆರಳು ಸೂರ್ಯನನ್ನು ಆವರಣ ಮಾಡಿಲ್ಲ, ನೋಡುವ ನೇತ್ರಕ್ಕೆ ಆವರಣ ಮಾಡಿದೆ. ಹಾಗಾಗಿ ಸೂರ್ಯ ಪ್ರಕಾಶ ಕಾಣಿಸುವುದಿಲ್ಲ. ಆವರಣ ಎಲ್ಲೇನಂದ್ರೆ ನೇತ್ರದಾಗಾದ, ಅಜ್ಞಾನ ಎಲ್ಲೇನಂದ್ರೆ ನಮ್ಮ ವೃತ್ತಿ ಒಳಗಾದ. ಆದರೆ ಯಾವ ಆವರಣವು ನಿವೃತ್ತಿಯಾದ ಕೂಡಲೇ, ಅಂದ್ರೆ ಕಣ್ಣಿನ ಬೆರಳನ್ನು ತೆಗೆದ ಕೂಡಲೇ ನೇತ್ರದಲ್ಲಿರುವ ಅಂತಃಕರಣದ ವೃತ್ತಿಯಿಂದ ಏನಾಗ್ತದ? ಬ್ರಹ್ಮಾಂಡದಲ್ಲಿ ವರ್ತಿಸುವ ಸೂರ್ಯನ ಪ್ರಕಾಶವು ಹೇಗೆ ಕಾಣಿಸುತ್ತದೆಯೋ ಹಾಗೆಯೇ ಆತ್ಮನಿಗೂ ಸಾಕ್ಷಿಗೂ ಮತ್ತು ಬ್ರಹ್ಮನಿಗೂ ಯಾವ ಅಭೇದತ್ವ ಇರುವುದೋ ಅದು ಅಜ್ಞಾನ ರೂಪ, ಸ್ವಲ್ಪ ಆವರಣದಿಂದ ಮುಚ್ಚಲ್ಪಟ್ಟಿರುವುದರಿಂದ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮವು ಪ್ರತ್ಯಕ್ಷವಾಗಿ ತೋರುತ್ತಿಲ್ಲ. ಸ್ವಲ್ಪ ಮುಚ್ಚದ ಅಜ್ಞಾನ ಏನ್ ಮಾಡ್ಯದ? ನಮಗ ತಿಳುವಳಿಕೆ ಪಡ್ಕೊಳ್ಳಂತ ಒಂದು ಆಸಕ್ತಿ, ಜ್ಞಾತೃ ಅಂತ ಏನದಲ್ಲ, ಅದಕ್ಕೊಂದು ಸ್ವಲ್ಪ ಆವರಣ ಆಗ್ಬಿಟ್ಟದ. ಒಂಚೂರು ಆವರಣ ಆಗಿದ್ದಕ್ಕೆ ಏನಾಗ್ಬಿಡ್ತು? ಯಾವುದು ಕಾಣ್ಲಾರ್ದಂಗೆ ಆಗ್ಬಿಡ್ತು. ಸ್ವಲ್ಪ ಮುಚ್ಚದ ಅಷ್ಟೇ, ಸ್ವಲ್ಪ. ಮೂಗು ಹಿಡ್ದಂಗೆ ಆಗ್ಯದ. ಘಟಾಕಾಶಕ್ಕೂ ಮತ್ತು ಮಹಾಕಾಶಕ್ಕೂ ಭೇದವಿಲ್ಲ. ಘಟಾಕಾಶಕ್ಕ ಮಹಾಕಾಶಕ್ಕ ಭೇದವಿಲ್ಲ. ಘಟಾಕಾಶವೇ ಮಹಾಕಾಶ, ಮಹಾಕಾಶವೇ ಘಟಾಕಾಶ. ಘಟದ ಉಪಾದಿಯ ಕಾರಣ ಭೇದ ತೋರುತ್ತಿದೆ ಅಷ್ಟೇ. ಘಟ ಅನ್ನೋ ಉಪಾದಿ ಇದ್ದದ್ದಕ್ಕ ಮಹಾಕಾಶ ಘಟಾಕಾಶ ಅಂತ ಬೇರೆ ಆಗ್ಯದ. ಆ ಘಟ ಉಪಾದಿಯನ್ನು ಬಿಟ್ಟು ನೋಡಲಾಗಿ ಘಟಾಕಾಶವು ಮಹಾಕಾಶವೇ ಇದೆ.
ಏನದ ಉಪಾಧಿ ಇರುವ ಕಾರಣ ಏನಾಗ್ಯದ ಅಲ್ಲಿ ಆವರಣ ಆಗ್ಯದ. ಆವರಣ ಆಗ್ಯದ, ಘಟಾಕಾಶ ಅನ್ನಿಸ್ಕೊಳಕತ್ತದ. ಅದಕ್ಕೆ ಬ್ರಹ್ಮವು ಪ್ರತ್ಯಕ್ಷವೇ ಇದೆ. ಅದು ಪ್ರತ್ಯಕ್ಷವೇ ಇದೆ ಅಂತಂದ್ರೆ ಅಪರೋಕ್ಷವೇ ಇದೆ. ಆದರೆ ಅದನ್ನು ಏನಾಗಬೇಕಾಗ್ಯದ, ನಮಗ ಏನೇನು ಆವರಣಗಳದವ ಪಟ್ಟಿ ಮಾಡ್ಕೋಬೇಕು. ಇದು ಏನದಪ್ಪ ಅಂದ್ರೆ ನೋಡ ವಸ್ತು ಅಲ್ಲ, ತಿಳಿಯುವ ವಸ್ತು. ಇದನ್ನು ತಿಳ್ಕೋಬೇಕು ನೀವು. ತಿಳಿಯುವ ವಸ್ತು, ತಿಳಿಯುವುದರಿಂದಲೇ ಮೋಕ್ಷ. ಇದು ವಿಚಾರ ಮಾರ್ಗ. ತಿಳಿಯುವುದರಿಂದಲೇ ಮೋಕ್ಷ. ಈ ದೇಹವೇ ನಾನು. ಇದು ಆವರಣ ಹೌದಾ ಇಲ್ಲ? ಪರಮಾತ್ಮನನ್ನ ತಿಳಿಲಾರ್ದಂಗ ಮಾಡಿದ್ದು ಇದು ಆವರಣ ಹೌದಾ ಅಲ್ಲ? ದೇಹೋಹಂ ಭಾವ, ದೇಹವೇ ನಾನು ಅನ್ನೋದು ಆವರಣ. ಈ ದೇಹವೇ ನಾನು ಎಂಬ ಆವರಣವನ್ನ ತೆಗೆದು ಹಾಕಿಬಿಟ್ಟೆವು. ಆ ರೀತಿಯಾದ ತಪ್ಪು ತಿಳುವಳಿಕೆಯನ್ನ ತ್ಯಾಗ ಮಾಡಿದೆವು ಅಂದಾಗ ಏನಾಗ್ತದ? ಬ್ರಹ್ಮೋಹಂ ಶಿವೋಹಂ ಅನ್ನಂಥದ್ದು ಜ್ಞಾನ ಆಗ್ತದ. ಇಷ್ಟೇ ಇರೋದು. ಪಾಪ ಪುಣ್ಯ ಮಾಡೋವನು ನಾನು, ಸುಖ ದುಃಖ ಅನುಭವಿಸುವವನು ನಾನು, ಹುಟ್ಟುವವನು ನಾನು, ಸಾಯುವವನು ನಾನು, ಸತ್ತು ಹೋಗವನು ನಾನು, ಪುನರ್ಜನ್ಮ ತಾಳಿ ಬರೋವನು ನಾನು. ಹಿಂಗೆಲ್ಲ ನಾನು ನನ್ನದು ನಾನು ನನ್ನದು ಅಂತ ಏನದವಲ್ಲ, ಇವೆಲ್ಲ ನಮ್ಗೇನ್ ಮಾಡ್ಯಾವ? ಆವರಣ ಮಾಡ್ಯಾವ. ಹೊರಗೆ ಬ್ರಹ್ಮನಲ್ಲಿಲ್ಲ, ಜಗತ್ತಿನಲ್ಲಿಲ್ಲ, ಎಲ್ಲೆಲ್ಲೂ ಇಲ್ಲ. ಹೊನ್ನು ಮಾಯ ಎಂಬರು ಹೊನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ. ಇವೆಲ್ಲ ಅವತ್ತು ಯಾವ್ದು ಮಾಯೆ ಅಂತಂದ್ರೆ ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಅಂದ್ರ. ಎಲ್ಲದ ಮಾಯೆ? ಎಲ್ಲದ ಅಜ್ಞಾನ? ಎಲ್ಲದ ಅವಿದ್ಯೆ? ಎಲ್ಲದ ಅಂತಂದ್ರೆ ನಮ್ಮ ಮನಸ್ಸಿನ ಆಸೆ, ನಮ್ಮ ಮನಸ್ಸಿನ ವೃತ್ತಿ ಒಳಗಿರುವಂತ ಆಸೆ. ಅದೇ ಮಾಯೆ, ಅದೇ ಅಜ್ಞಾನ. ಹಿಂಗಾಗಿ ಎಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ನಮ್ಮಲ್ಲೇ ಆದ. ಅದಕ್ಕೆ ಬ್ರಹ್ಮವು ಅಪರೋಕ್ಷವೇ ಇದೆ. ಅದರ ಸಮಸ್ಯೆ ಏನಾಗ್ಯದ? ಅದನ್ನ ನೋಡುವ ಕಣ್ಣಿನಲ್ಲಿ ಏನದ? ಆವರಣ. ಬ್ರಹ್ಮಗೆ ಆವರಣ ಆಗಿಲ್ಲ, ನೋಡ ಕಣ್ಣಿಗೆ ಆವರಣ ಆಗ್ಯದ. ಅಜ್ಞಾನದ ಆವರಣ. ಇನ್ನ ಈಗ ಹೇಳಿದ್ನಲ್ಲ, ನಾನು ನನ್ನದು ಅನ್ನಂಥದ್ದು. ಅಹಂ ಸುಖಿ, ಅಹಂ ದುಃಖಿ, ಅಹಂ ಪಾಪಿ, ಅಹಂ ಪುಣ್ಯಾತ್ಮ, ಇವೆಲ್ಲ ಏನದವ? ಅಜ್ಞಾನ. ಧರೆ, ವಾರಿ, ಶಿಖಿ, ವಾಯು, ನಭ ಇವುಗಳಿಗಿಂತಲೂ ನಮ್ಮ ಆತ್ಮ ದೊಡ್ಡವ. ಧರೆ ಅಂತಂದ್ರೆ ಭೂಮಿ, ವಾರಿ ಅಂತಂದ್ರೆ ಜಲತತ್ವ, ಶಿಖಿ ಅಂತಂದ್ರೆ ಅಗ್ನಿ ತತ್ವ, ವಾಯು ಅಂದ್ರೆ ವಾಯು ತತ್ವ, ನಭ ಅಂದ್ರೆ ಆಕಾಶ ತತ್ವ. ಈ ಪಂಚಭೂತ ಧರೆ ಇದು ಒಂದು ರೀತಿ ಹೇಳೋ ಸ್ಟೈಲ್. ಇದು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಹೇಳಂಗ ಇದು ಒಂದು ಸ್ಟೈಲ್. ಇದು ಧರೆ, ವಾರಿ, ಶಿಖಿ, ವಾಯು, ನಭ ಇವು ಏನದವ? ಇವು ಒಂದಕ್ಕಿಂತ ಒಂದು 10 ಪಟ್ಟು ದೊಡ್ಡವು ಅದಾವ. ಧರೆಗಿಂತ ವಾರಿ 10 ಪಟ್ಟು ದೊಡ್ಡದು, ವಾರಿಗಿಂತ ಶಿಖಿ 10 ಪಟ್ಟು ದೊಡ್ಡದು, ಶಿಖಿಗಿಂತ ವಾಯು 10 ಪಟ್ಟು ದೊಡ್ಡದು, ವಾಯುವಿಗಿಂತ ನಭ 10 ಪಟ್ಟು ದೊಡ್ಡದು. ಇಂಥ ದೊಡ್ಡ ಜಗತ್ತಿದು. ಈ ಜಗತ್ತು ಎಷ್ಟು ದೊಡ್ಡದ, ಅದಕ್ಕಿಂತ ದೊಡ್ಡವದನ್ನು ಬ್ರಹ್ಮ.
ಇವುಗಳಿಗಿಂತಲೂ ನಮ್ಮ ಆತ್ಮನು ದೊಡ್ಡವ, ಒಂದಕ್ಕಿಂತ ಇನ್ನೊಂದು 10 ಪಟ್ಟು ದೊಡ್ಡದು. ಯಾವಾಗ ಶರೀರದ ಸಂಬಂಧವಾಯಿತೋ ಅಂತ ದೊಡ್ಡ ಆತ್ಮಕ್ಕಾಗಿ ಶರೀರ ಸಂಬಂಧ ಆಯಿತು ಅಂದ್ರೆ ಏನಾಗ್ತದೆ, 3.5 ಮೊಳದಷ್ಟು ಸಣ್ಣವನಾಗಿ ಬಿಡುತ್ತಾನೆ. ಆಡ ದೊಡ್ಡವ ಏನಾಗ್ತಾನ, 3.5 ಮೊಳದಷ್ಟು ಸಣ್ಣವಾಗಿ ಬಿಡ್ತಾನ. ಸಾಕ್ಷಿಯಾದ ತನಗೂ ಬ್ರಹ್ಮಕ್ಕೂ ಅಭೇದವೇ ಇದೆ. ಸಾಕ್ಷಿಯಾದ ತಾನು ಸಾಕ್ಷಿ, ಅಲ್ಲಿ ಬ್ರಹ್ಮ, ಎರಡೂ ಅಭೇದವೇ ಇದೆ. ಯಾವಾಗಲೂ ಭೇದ ಆಗೇ ಇಲ್ಲ, ಅಲ್ಲಿ ಭೇದನೇ ಇಲ್ಲ. ಆದರೆ ಅಜ್ಞಾನದ ಸ್ವಲ್ಪ ಆವರಣ, ಅದನ್ನ ತಿಳ್ಕೊಳ್ಳೋದ್ರಾಗ ಯಾವುದರಿಂದ ನಾವು ಅದನ್ನು ತಿಳ್ಕೊಳ್ಳಕ್ ಹೋಗ್ತೀವಿ ಅಲ್ಲಿ ಒಂದು ಸ್ವಲ್ಪ ಆವರಣ ಆಗಿಬಿಟ್ಟ. ಅದಕ್ಕೆ ಸ್ವಲ್ಪ ಆವರಣ ಆಗಿ ಆ ಕಣ್ಣಿಗೆ ತಿಳಿಯುವಂತ ವೃತ್ತಿಗೆ ಆವರಣ ಆಗಿದ್ದಕ್ಕೆ ಏನಾಗಿದೆ, ಸ್ವಲ್ಪ ಆವರಣ ಆಗಿದೆ. ಆದ ಕಾರಣ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮವು ಪ್ರತ್ಯಕ್ಷವಾಗುತ್ತಿಲ್ಲ. ಈ ಬ್ರಹ್ಮ ಈ ರೀತಿ ಪ್ರತ್ಯಕ್ಷ ಆಗ್ತಾ ಇಲ್ಲ ಅಂತ ಅರ್ಥ. ಯಾವಾಗ ಶರೀರದೊಳಗೆ ಉತ್ಪತ್ತಿಯಾದ ಬ್ರಹ್ಮಾತ್ಮರ ಅಭೇದತ್ವ ಆಕಾರವಾದ ವೃತ್ತಿಯಿಂದ, ಅಭೇದತ್ವದ ಆಕಾರವಾದ ವೃತ್ತಿಯಿಂದ ಉಕ್ತ ಆವರಣ ಭಂಗವಾಗುವುದೋ, ಆವಾಗ ಗೃಹದಲ್ಲಿರುವ ಆಕಾಶದ ಅಸಂಗತ್ವಾದಿಗಳ ಜ್ಞಾನದಿಂದ ಮಹಾಕಾಶದ ಅಸಂಗತ್ವಾದಿಗಳ ಜ್ಞಾನವಾಗುತ್ತದೆ. ಸರ್ವತ್ರದಲ್ಲಿ ಪರಿಪೂರ್ಣವಾಗಿರುವ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತದೆ. ಇದು ಆವರಣ ಭಂಗ ಮಾಡ್ಕೊಳ್ಳೋದು ತಿಳ್ಕೊಂಡ್ರಿ. ಇವತ್ತ ಆವರಣ ಹೆಂಗ್ ಭಂಗ ಮಾಡ್ಕೋಬೇಕಂದ್ರೆ, ಅಜ್ಞಾನ ಇರೋದು ನಮ್ಮ ದೃಷ್ಟಿ ಒಳಗ, ಹೀಗಾಗಿ ನಮ್ಮ ದೃಷ್ಟಿಗೆ ಅದು ಕಾಣ್ತಾ ಇಲ್ಲ. ನಮ್ಮ ದೃಷ್ಟಿ ಒಳಗಿಂದ ಅಜ್ಞಾನ ಕಳ್ಕೊಂಡ ಮೇಲೆ ಏನಾಗ್ತದೆ ಅನ್ನೋದು ಮತ್ತೆ ನಾಳೆ ನೋಡೋಣ. 7 ಆಯ್ತಲ್ಲ, 7:15 ಆಯ್ತು. ಮತ್ತೆ ನೀವಿನ್ನ ಬೇರೆಯವ್ರು ಮಾತಾಡೋರು ಇರ್ತೀರಿ. ಇವತ್ತು ಇಷ್ಟು ತಿಳ್ಕೊಂಡ್ಬಿಡ್ರಿ, ಬ್ರಹ್ಮನ ಆವರಣ ಭಂಗ ಮಾಡುವುದು ಹೇಗೆ, ಘಟಪಟಾದಿಗಳ ಆವರಣ ಭಂಗ ಮಾಡೋದು ಹೆಂಗಂತ ನಿಮಗೆ ಗೊತ್ತದ. ಈಗ ಬ್ರಹ್ಮ ತತ್ವದ ಆವರಣ ಭಂಗ ಮಾಡೋದು ಹೆಂಗ ಅಂತಂದ್ರೆ, ನಿಮ್ಮ ಅಂತಃಕರಣದಾಗೂ ಬ್ರಹ್ಮದನ, ಅಣುರೇಣು ತೃಣಕಾಷ್ಟದಾಗೂ ಬ್ರಹ್ಮದನ, ಧರೆ ವಾರಿ ಶಿಖಿ ವಾಯು ನಭ ಎಲ್ಲ ಕಡೆ ಬ್ರಹ್ಮದನ. ಆ ಬ್ರಹ್ಮ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣೆದುರಿಗೆ ಆದನ. ಆದ್ರೆ ಅವ ಯಾಕೆ ಕಾಣ್ತಾ ಇಲ್ಲ ಅಂತಂದ್ರೆ, ಅವನನ್ನು ಕಾಣುವುದಕ್ಕೆ ನಮ್ಮ ಕಣ್ಣು ಸಮರ್ಥವಾಗಿಲ್ಲ. ಅಂತಃಕರಣ ಅಂತಂದ್ರೇನು, ಅದು ಹದವಾಗಿಲ್ಲ. ಅದರೊಳಗ ಜ್ಞಾನದ ಮಟ್ಟ ಇನ್ನೂ ಹೆಚ್ಚು ಮಾಡ್ಕೋಬೇಕಾಗ್ಯದ. ಇನ್ನು ಅದರದ್ದು ಸಾಧನೆ ಸಿದ್ಧಿಗಳು ಮಾಡ್ಕೋಬೇಕಾಗ್ಯದ. ಅದರೊಳಗಿಂದು ಆವರಣ, ನಮ್ಮ ಕಣ್ಣೊಳಗಿಂದ ಆವರಣ ಭಂಗ ಮಾಡ್ಬೇಕು. ನಮ್ಮ ಕಣ್ಣಿಗೆ ಹಿಡ್ಕೊಂಡ ಬೆರಳು ಸರಿಸಿದರೆ ಆ ಸೂರ್ಯ ಕಂಡೇ ಕಾಣ್ತಾನೆ. ಅದೇ ರೀತಿ ನಮ್ಮೊಳಗಿನ ಅಜ್ಞಾನವನ್ನು ಕಳ್ಕೊಂಡೇವು ಅಂತಂದ್ರೆ ನಮಗದು ಮೋಕ್ಷ ಆಗೇ ಆಗ್ತದೆ. ಆ ಮೋಕ್ಷ ರೂಪವಾದಂಥ ಬ್ರಹ್ಮ ನಿಮಗೆ ಸಿಕ್ಕೇ ಸಿಗ್ತಾನೆ, ಮತ್ತಿನ್ನೇನಿಲ್ಲ. ಇದ್ರ ಮುಂದಿನ ಭಾಗ ಹೆಂಗಾಗ್ತದ, ಇದು ಆವರಣ ಭಂಗ ಮಾಡೋದು ಅಂತಂದ್ರೆ ಹೆಂಗಂತ ತಿಳ್ಕೊಂಡ್ರಿ. ಮುಂದೆ ಆವರಣ ಭಂಗ ಆದ್ಮೇಲೆ ಅದು ನಮ್ಗೆ ಹೆಂಗ್ ಪ್ರತೀತಿ ಆಯ್ತು ಅನ್ನೋದು ಮತ್ತೆ ಮುಂದಿನ ಭಾಗದಲ್ಲಿ ಹೇಳೋಣ. ಗ್ರಹದಲ್ಲಿರುವ ಆಕಾಶದ ಅಸಂಗತ್ವಾದಿಗಳ ಜ್ಞಾನದಿಂದ ಆಕಾಶದ ಅಸಂಗತ್ವಾದಿಗಳ ಜ್ಞಾನವಾಗುವಂತೆ ಸರ್ವತ್ರದಲ್ಲಿ ಪರಿಪೂರ್ಣವಾಗಿರುವ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತದೆ. ಇದು ಅಸಂಗತ್ವಾದಿ, ಈ 2 ಶಬ್ದ ಬಂದು ಇದು ಅರ್ಥ ಏನಂತ ಗೊತ್ತಾಗೋದು. ಅದೇನೋ ಎಕ್ಸ್ಪ್ಲೇನ್ ಮಾಡೇ ಇಲ್ಲ, ನಾಳೆ ಮಾಡಕತ್ತೀವಿ. ಅಸಂಗ ಅಂತಂದ್ರ ಆಕಾಶದೊಳಗ ನೀಲಿ ಆಗ್ತದ, ಕೆಂಪಾಗ್ತದ, ಕತ್ತಲಾಗ್ತದ, ಪ್ರಕಾಶ ಆಗ್ತದ. ಆಕಾಶದೊಳಗ ಗುಡುಗು, ಮಿಂಚು, ಮಳೆ, ಬಿಸಿಲು ಏನೆಲ್ಲ ಆಗ್ತದ. ಆದ್ರೂ ಆಕಾಶ ಹೆಂಗದ, ಅಸಂಗ ಅದ. ಈ ಪಂಚಮಹಾಭೂತಗಳ ಎಲ್ಲಾ ಲೀಲೆಗಳು ಆಕಾಶದಾಗ ನಡೀತಾವ.
ಆಕಾಶನೇ ಎಲ್ಲದಕ್ಕೆ ಅವಕಾಶ ಕೊಟ್ಟದು. ಎಲ್ಲ ಕೊಟ್ಟು ಕೂಡ ಏನಾಗ್ಯದ, ಎದರ ಜೊತೆಗೆ ಅದು ಅಂಟುಕೊಂಡಿಲ್ಲ. ಗಾಳಿ ಜೊತೆಗೆ ಅಂಟುಕೊಂಡಿಲ್ಲ, ಅಗ್ನಿ ಜೊತೆಗೆ ಅಂಟುಕೊಂಡಿಲ್ಲ, ನೀರಿನ ಜೊತೆಗೆ ಅಂಟುಕೊಂಡಿಲ್ಲ, ಭೂಮಿ ಜೊತೆಗೆ ಅಂಟುಕೊಂಡಿಲ್ಲ. ಪಂಚಭೂತಗಳಲ್ಲದೆ ಆ 84 ಲಕ್ಷ ಜೀವರಾಶಿಗಳಿಗೂ ಅದು ಆಕಾಶ ಅಂಟುಕೊಂಡಿಲ್ಲ. ಅಸಂಗ ಅದಾವು. ಅದೇ ಅಸಂಗತ್ವ. ಅದೇ ರೀತಿ ನಾವು ಕೂಡ ನಮ್ಮ ಸುತ್ತಮುತ್ತ ಏನೇನದವ ನಮ್ಮ ಶರೀರದ ಜೊತೆಗೆ ನಾವು ಸಂಘ ಮಾಡೀವಿ. ಇದು ನಾನು ನನ್ನದು ಅಂತೀವಿ. ಜಗತ್ತಿನ ಎಲ್ಲಾ ವಸ್ತುಗಳ ಬಗ್ಗೆ ನಾನು ನನ್ನದು ಅಂತೇಳಿ ಸಂಘ ಮಾಡ್ಕೊಂಡಿವಿ. ಇವೆಲ್ಲದರಿಂದ ನಾವು ಸ್ವಲ್ಪ ಅಸಂಗತ್ವ ಆಗ್ಬೇಕು ಅನ್ನಂಥದ್ದು ಹೇಳಕತ್ತಾರ. ಬರ್ಬೇಕು. ಹಂಗ ಅಸಂಗ ಪರಮಾತ್ಮ ಹೆಂಗ ಎಲ್ಲದರಾಗೂ ಇದ್ದು ಎದಕ್ಕೂ ಅಂಟುಕೊಳ್ಳಾರ್ದಂಗಿದ್ದು ಅಸಂಗ ಅದನ, ಹಂಗ ನಾವು ಕೂಡ ಅಸಂಗವಾದ್ರೆ ಮಾತ್ರ ಅಸಂಗನ ಒಂದು ಅನುಭವ ನಮಗಾಗ್ತದೆ. ನಾವು ಎಲ್ಲ ಒಟ್ಟು ಸಂಘದಾಗ ಇಟ್ಕೊಂಡಕ್ಕೆ ಅಸಂಗನ ಅನುಭವ ಮಾಡ್ಕೋತೀವಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಅವ್ನು ದೃಷ್ಟಾಂತ ಕೊಡ್ತಾನೆ. ಆಕಾಶ ಹೆಂಗ ಅಸಂಗದ ಹಂಗ ನಾವು ಎಲ್ಲದ್ರಾಗ ಇರ್ಬೇಕು. ಆಕಾಶದಾಗ ಏನ್ ಪೃಥ್ವಿ ಇಲ್ಲ, ಪೃಥ್ವಿ ಅಲ್ಲ. ಪೃಥ್ವಿ ಒಳಗೆ 84 ಲಕ್ಷ ಜೀವರಾಶಿಗಳು, ಪಂಚಮಹಾಭೂತಗಳ ಲೀಲೆ ಏನೆಲ್ಲ ನಡೆದ್ರು ಆಕಾಶ ಅದಕ್ಕೆ ಅವಕಾಶ ಕೊಟ್ಟು ಅದರೊಳಗೆ ಅದು ಬೆರ್ತಿಲ್ಲ. ಅದಕ್ಕೇನು ಸಂಘ ಮಾಡ್ಕೊಂಡಿಲ್ಲ. ಅಸಂಗತ್ವ. ನೀರು ಬೇಕಾದಷ್ಟು ಸುನಾಮಿ ಬರ್ತದ, ಪ್ರವಾಹ ಬರ್ತದ, ಇಡೀ ಜಗತ್ತೇ ಮುಳುಗಿಸಿ ಹೇಳಸ್ತದ. ಆದ್ರೆ ಆಕಾಶ ಅದ ನೀರು ಮಾಡೋ ಎಲ್ಲ ಲೀಲೆಯನ್ನು ಅವಕಾಶ ಕೊಟ್ಟು ಆ ನೀರಿನ ಜೊತೆಗೆ ಅದು ಕಲ್ತಿಲ್ಲ, ಅಸಂಗವಾಗಿದೆ. ಅಗ್ನಿ ಏನೆಲ್ಲ ಮಾಡ್ತದ, ದೀಪನು ಬೆಳಗಿಸ್ತದ, ಕಾಡು ಬೆಂಕಿ ಹಚ್ಚಿ ಸುಡ್ತದ, ಏನೆಲ್ಲ ಮಾಡ್ತದ ಲೀಲೆ. ಸೂರ್ಯ ಚಂದ್ರರಿಗೆ ಅಗ್ನಿನೇ ಶಕ್ತಿ ಕೊಟ್ಟದ, ನಮ್ಮೆಲ್ಲರ ಕಣ್ಣಿಗೂ ಅಗ್ನಿನೇ ಶಕ್ತಿ ಕೊಟ್ಟದ. ಅಷ್ಟೆಲ್ಲ ಇದ್ರೂ ಸಹಿತ ಆಕಾಶ ಅವ್ರ ಜೊತೆಗೆ ಅಂಟುಕೊಂಡಿಲ್ಲ. ವಾಯುವಿಂದ ಚಂಡಮಾರುತ ಅವು ಇವು ಏನೆಲ್ಲ ಬರ್ತಾವ, ಏನ್ ಬಂದ್ರು ಬೆಕ್ಕದಾದ್ರೂ ಅದೇನ್ ಮಾಡ್ತದ, ಅವಕಾಶ ಕೊಟ್ಟದ. ಆದರೆ ಅದೇನು ಮಾಡಂಗಿಲ್ಲ, ಅದರ ಜೊತೆಗೂ ಸಂಘ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ ಎಲ್ಲದರ ಜೊತೆಗೆ ಇದ್ದು ಅವರಿಂದ ಭಿನ್ನವಾಗಿದ್ದು ಅಸಂಗವಾಗಿದನ. ಮತ್ತು ಅವನೇ ಎಲ್ಲದರಾಗೂ ಅದನ. ಅವ ಇಲ್ಲದ ಜಾಗನೇ ಇಲ್ಲ. ಅದೇನ ಎಕ್ಸ್ಪ್ಲೇನ್ ಮಾಡಿಲ್ಲ, ನಾಳೆಗೆ ಬರ್ತದ. ಇವತ್ತ ಬರೀ ಆವರಣ ಭಂಗ ಹೆಂಗಂತ ಒಂದು ಸ್ಟೆಪ್. ನಿನ್ನೆ 4 ಶಬ್ದಗಳು ಹೇಳಿದೆವು. ಇವತ್ತ ಜಗತ್ತಿನ ವಸ್ತುಗಳ ಆವರಣ ಭಂಗ ಮಾಡೋದು ನಿಮಗ್ ಗೊತ್ತದ. ಆದ್ರೆ ಬ್ರಹ್ಮವನ್ನ ದರ್ಶನ ಮಾಡ್ಕೋಬೇಕಾದ್ರೆ ಬ್ರಹ್ಮದ ಆವರಣ ಭಂಗ ಮಾಡೋದು ಹೆಂಗ ಅಂತಂದ್ರ, ಬ್ರಹ್ಮಗ ಆವರಣ ಆಗಿಲ್ಲ. ಬ್ರಹ್ಮ ಓಪನ್ ಅದನ, ಸ್ವಯಂ ಪ್ರಕಾಶ ಅದನ. ಅವನು ನೋಡುವಂತ ಕಣ್ಣಿಗೆ, ಅವನನ್ನ ತಿಳಿಯುವಂತ ವೃತ್ತಿ ಒಳಗ ಅಜ್ಞಾನ ಇದ್ದುದಕ್ಕೆ ಆವರಣ ಆಗ್ಯದ. ನಮ್ಮ ಒಳಗಿನ ಅಜ್ಞಾನವನ್ನ ಕಳ್ಕೊಂಡೇವಂತಂದ್ರ ಅದೇನಾಗ್ತದ, ಬ್ರಹ್ಮ ಅಪರೋಕ್ಷವಾಗಿ ನಮಗೆ ಕಂಡೇ ಕಾಣ್ತಾನ, ನಮಗೆ ತಿಳಿದೇ ತಿಳಿತು. ಅಲ್ಲಿ ಅವನ ಸಮಸ್ಯೆ ಏನು ಇಲ್ಲೇ ಇಲ್ಲ. ಅವ ಸ್ವಯಂ ಪ್ರಕಾಶ ಅದನ್ ಜಿಹಿಮತಿ ಲಕ್ಕಾಯಿ. ನಮ್ಮ ಅಂತಃಕರಣದೊಳಗ, ನಮ್ಮ ವೃತ್ತಿ ಒಳಗ, ನಮ್ಮ ಕಣ್ಣೊಳಗಿನ ಅಜ್ಞಾನವನ್ನ ನಾವು ಕಳ್ಕೊಂಡೇವಂತ ಅಂದ್ರೆ ಅವ ಬ್ರಹ್ಮ ಅಪರೋಕ್ಷವಾಗಿ ಕಣ್ಣೆದ್ರಿಗೆ ಅದನ. ನಾಮ ರೂಪಗಳನ್ನು ಬಿಟ್ಟು ನೋಡಿದ್ರೆ ಎಲ್ಲಾನು ಬ್ರಹ್ಮ ಸ್ವರೂಪನೇ ಆದ. ಅಸ್ಥಿರವಾದಂತ ನಾಮರೂಪಗಳನ್ನು ಬಿಟ್ಟೆವಂದ್ರೆ ಸ್ಥಿರವಾದ ಬ್ರಹ್ಮ ಇದ್ದೇ ಅದ. ನಾವು ಎಲ್ಲಿ ಹೋಗ್ಯಾನ? ತಿಳುವಳಿಕೆಯ ಮೂಲಕ ಬ್ರಹ್ಮನನ್ನ ನೋಡ್ಲಕ್ಕ ಪ್ರಾಕ್ಟೀಸ್ ಮಾಡಬೇಕು. ನಾಮರೂಪಗಳು ಅಸ್ಥಿರವಾಗಿವೆ. ಸತ್ ಚಿತ್ ಆನಂದ ಸ್ಥಿರವಾದಂಥದ್ದು. ಸದ್ರೂಪ ಬ್ರಹ್ಮ ನಿಮಗ ಜಾಗೃತಾವಸ್ಥೆಯಲ್ಲಿ ಅನುಭವಕ್ಕೆ ಬರ್ತಾನ. ಚಿದ್ರೂಪ ಬ್ರಹ್ಮ ನಿಮಗ ಸ್ವಪ್ನಾವಸ್ಥೆಯಲ್ಲಿ ಅನುಭವಕ್ಕೆ ಬರ್ತಾನ. ಆನಂದ ರೂಪ ಬ್ರಹ್ಮ ನಿಮಗ ಸುಷುಪ್ತಿ ಅವಸ್ಥೆ ಒಳಗ ಅನುಭವಕ್ಕೆ ಬರ್ತಾನ. 3 ಅವಸ್ಥೆ ಒಳಗ ಅವನ ಅನುಭವ ಮಾಡ್ತಾ ಇರ್ತೀರಿ. ಜಾಗೃತಾವಸ್ಥೆ ಒಳಗ ಅದನ, ಅದರ, ಇದೆ, ಇಲ್ಲಿ, ಅಲ್ಲಿ ಅಂತ ಇರ್ತಿರಲ್ಲ, ಅದೆಲ್ಲ ಸದ್ರೂಪ ಬ್ರಹ್ಮ.
ಚಿದ್ರೂಪ ಬ್ರಹ್ಮದ ಜಾಗೃತಾವಸ್ಥೆಯಲ್ಲಿ ನಿಮ್ಮ ಆತ್ಮ ಅದಂತ ವ್ಯವಹರಿಸಿರ, ಏನು ಆತ್ಮ ಇಲ್ಲಂತ ವ್ಯವಹರಿಸಿರ? ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಏನೆಲ್ಲ ಇದ್ರೂ ಸಹಿತ ನಿಮ್ಮದ ಆತ್ಮದ ಪ್ರಕಾಶ ಇದ್ರೆ ನೀವು ವ್ಯವಹರಿಸಿರ್ತೀರಿ. ಆತ್ಮದ ಪ್ರಕಾಶನೇ ಇಲ್ಲ ಅಂತಂದ್ರೆ ಏನು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಅದ? ನೀವು ಜಾಗೃತಾವಸ್ಥೆ ಒಳಗ ಮುಂದೆ ಸ್ವಪ್ನಾವಸ್ಥೆಗೆ ಹೋಗ್ತೀರಿ. ಸ್ವಪ್ನಾವಸ್ಥೆ ಒಳಗೆ ಏನ್ ಸೂರ್ಯನ, ಚಂದ್ರನ, ಏನ್ ಚಿಮಣಿ ದೀಪ ಇಟ್ಟಿರ, ಬ್ಯಾಟ್ರಿ ಹಾಕಿರ, ಏನೂ ಇಲ್ಲ. ಆದ್ರೂ ಸಹಿತ ಅಲ್ಲಿ ಸ್ವಪ್ನದೊಳಗೆ ಬೆಳಕಾದ ಇಲ್ಲ, ಎಲ್ಲ ನೋಡ್ತೀರ ಇಲ್ಲ ಸ್ವಪ್ನದಾಗ? ಯಾವ ಪ್ರಕಾಶದಲ್ಲಿ ನೋಡ್ತೀರಿ ನೀವು? ಅದೆಲ್ಲ ಸ್ವಪ್ನ. ಆತ್ಮದ ಪ್ರಕಾಶದಲ್ಲೇ ನೀವು ಸ್ವಪ್ನ ನೋಡ್ತೀರಿ, ಇಡೀ ಜಾತ್ರೆ ನೋಡ್ತೀರಿ, ಏನೆಲ್ಲ ಮಾಡ್ತೀರಿ. ಆತ್ಮದ ಪ್ರಕಾಶದಲ್ಲೇ. ಜಾಗೃತಾವಸ್ಥೆ ಒಳಗೆ ಗುಲಾಬ್ ಜಾಮೂನ್ ಕಾಣಿಸ್ತದ, ರೊಕ್ಕ ಕೊಟ್ರೆ ಸಿಗ್ತದ. ಸ್ವಪ್ನಾವಸ್ಥೆ ಒಳಗೂ ಜಾಮೂನ್ ಕಾಣ್ತದ ನಿಮಗ. ಸ್ವಪ್ನಾವಸ್ಥೆ ಒಳಗೆ ಜಾಮೂನ್ ತಿಂತೀರಿ. ಸ್ವಪ್ನದೊಳಗಿನ ಜಾಮೂನ್ ಬೇರೆ, ಜಾಗೃತದೊಳಗಿನ ಜಾಮೂನ್ ಬೇರೆ. ಜಾಗೃತದೊಳಗಿನ ಜಾಮೂನ್ ಕಂಡಂಗೆ ಸ್ವಪ್ನದೊಳಗಿನ ಜಾಮೂನ್ ಇನ್ನ ಸ್ಪಷ್ಟವಾಗಿ ಕಾಣಿಸ್ತದ. ಅಲ್ಲಿ ಯಾರ ಪ್ರಕಾಶದಾಗ ಕಾಣಿಸ್ತದ ನಿಮಗೆ? ಆತ್ಮದ ಪ್ರಕಾಶದೊಳಗೆ. ಆತ್ಮದ ಪ್ರಕಾಶದೊಳಗೆ ನಿಮಗೆ ಸ್ವಪ್ನ ಎಲ್ಲ ಕಾಣ್ತದ. ಅಲ್ಲಿ ಆತ್ಮದ ಜ್ಞಾನ ಆಗ್ತದ. ಆತ್ಮದ ಜ್ಞಾನ ಆಗ್ತದ. ಮುಂದೆ ನಿದ್ದೆ ಹತ್ತಿದ ಮೇಲೆ ಆತ್ಮದ ಆನಂದದ ಭಾನ ಆಗ್ತದೆ ನಿಮಗೆ. ಆತ್ಮದ ಆನಂದದ ಭಾನ ಆಗಿದ್ದಿಲ್ಲ ಅಂತಂದ್ರೆ ಮುಂಜಾನೆ ನೀವು ಹೇಳ್ತಿದ್ದಿಲ್ಲ. ಆನಂದ ಸ್ವರೂಪ ಬ್ರಹ್ಮನ ಆನಂದ ಸ್ವರೂಪ ಸುಷುಪ್ತಿಯ ಅವಸ್ಥೆಯಲ್ಲಿ ಅನುಭವಿಸ್ತೀರಿ. ಬ್ರಹ್ಮನ ಜ್ಞಾನ ಸ್ವರೂಪ ಚಿದ್ರೂಪ ಸ್ವಪ್ನಾವಸ್ಥೆಯಲ್ಲಿ ಅನುಭವಿಸ್ತೀರಿ. ಬ್ರಹ್ಮನ ಸದ್ರೂಪ ಜಾಗೃತಾವಸ್ಥೆಯಲ್ಲಿ ಅನುಭವಿಸ್ತೀರಿ. ಮುಂದೆ ನಿದ್ದಿಯ ಆಗಿ ಎಚ್ಚರ ಆದ್ಮೇಲೂ ಸಹಿತ ನಿದ್ದಿ ಒಳಗ ಹ್ಯಾಂಗ ನೀವು ಬ್ರಹ್ಮನನ್ನು ಅನುಭವಿಸ್ತೀರಿ, ಎಚ್ಚರಿದ್ದಾಗೂ ಸಹಿತ ನೀವು ಬ್ರಹ್ಮನನ್ನು ಅನುಭವಿಸಿದ್ರಿ ಅಂತಂದ್ರೆ ಅದಕ್ಕೆ ಎಂತದಂತಾರ? ಎಚ್ಚರಿದ್ದಾಗ ಬ್ರಹ್ಮನನ್ನು ಅನುಭವಿಸಿದ್ರಿ ಏನಂತಾರ? ಅದಕ್ಕೆ ಸಮಾಧಿ ಅಂತಾರ. ಎಚ್ಚರಿದ್ದಾಗ ಬ್ರಹ್ಮನನ್ನು ಅನುಭವಿಸೋದೇ ಸಮಾಧಿ. ನಿದ್ದೆ ಹತ್ತಿದಾಗ ಬ್ರಹ್ಮನನ್ನು ಅನುಭವಿಸೋದು ಅದು ಸುಷುಪ್ತಿ. ಎಚ್ಚರದಿರಿ ಬ್ರಹ್ಮನನ್ನು ಅನುಭವಿಸ್ಲಕತ್ತೀರಿ, ಅದು ಸಮಾಧಿ. ಎಲ್ಲ ನಾಮರೂಪಗಳನ್ನು ತ್ಯಾಗ ಮಾಡಿ ಕೇವಲ ಬ್ರಹ್ಮನನ್ನು ನೋಡ್ಕೋತ ಕೂತೀರಿ, ಅದು ಸಮಾಧಿ. ಆ ಸಮಾಧಿ ಒಳಗ ಏನ್ ಸ್ಥೂಲ ಶರೀರ ಅದ, ಸೂಕ್ಷ್ಮ ಶರೀರ ಅದ, ಕಾರಣ ಶರೀರ ಅದ, ಏನೇನು ಇಲ್ಲ. ಏನೇನು ಇಲ್ಲ. ಏನು ಇಲ್ಲ ಅಂತಂದ್ರೆ ಏನು ಇಲ್ಲ ಅಂದ್ರೂ ಒಂದು ಇರ್ತದಿಲ್ಲ. ಅದು ಬ್ರಹ್ಮತತ್ವ ಆತ್ಮತತ್ವ ಏನು ಇಲ್ಲ ಅಂದ್ರೂ ಅದು ತತ್ವ ಆದ ಇಲ್ಲ. ಸಮಾಧಿ ಒಳಗ ಸಾಕ್ಷಾತ್ ಆತ್ಮನೇ ನಿಮಗ ತಿಳಿಯವನು ನೀವೇ, ತಿಳಿದುಕೊಳ್ಳೋರು ನೀವೇ, ತಿಳಿಯುವ ವಿಷಯನೂ ನೀವೇ, ಜ್ಞಾನ ಜ್ಞಾತರು ಜ್ಞೇಯ ಎಲ್ಲನೂ ನೀವೇ. ಆತ್ಮನೇ. ಮತ್ತ ಆತ್ಮ ಬಿಟ್ಟು ಮತ್ತೇನು ಇಲ್ಲ ಅಲ್ಲಿ ಸಮಾಧಿ ಒಳಗೆ. ಅದು ಏನು ಕರ್ಮದ ಸಮಾಧಿ ಅಲ್ಲ, ಉಪಾಸನೆಯ ಸಮಾಧಿ ಅಲ್ಲ, ಅದು ಜ್ಞಾನದ ಸಮಾಧಿ. ನಿರ್ವಿಕಲ್ಪ ಸಮಾಧಿ. ಜ್ಞಾತರ ಜ್ಞಾನ ಜ್ಞೇಯ ಅವುಗಳ ಇದ್ದು ಅಂತಂದ್ರೆ ಸವಿಕಲ್ಪ ಸಮಾಧಿ. ಜ್ಞಾತರ ಜ್ಞಾನ ಜ್ಞೇಯ ಇರಲಾರ್ದು ನಿರ್ವಿಕಲ್ಪ ಸಮಾಧಿ. ಒಂದೇ ಒಂದು ಅಖಂಡ ವಸ್ತು. ತಿಳಿಯುವುದು ತಾನೇ, ತಿಳ್ಕೊಳ್ಳೋನು ತಾನೇ, ತಿಳಿದು ಬರುವ ವಸ್ತುನು ತಾನೇ, ಎಲ್ಲನೂ ಒಂದೇ. ಎಲ್ಲ ಮುಂದೆ ಬರ್ತಾವ ಹಿಂಗೆ. ಇನ್ನೊಂದು ಸ್ವಲ್ಪ ಒಂದೊಂದೇ ಸ್ಟೆಪ್ ತಗೊಳಕತ್ತೆ. ನೀವು ಪೂರ ಒಮ್ಮೆ ಓಸು ಹೇಳಿದ್ರ, ಈಗ ನೋಡ್ರಿ, ಆವರಣ ಭಂಗ ಮಾಡೋದು, ಹೊರಗಿನ ವಸ್ತುಗಳಿಗೆ ಆವರಣ ಭಂಗ ಮಾಡೋದು, ಈ ಒಳಗಿನ ಬ್ರಹ್ಮನ ಆವರಣ ಭಂಗ ಮಾಡೋದಕ್ಕ, ಅಥವಾ ಹೊರಗಿರುವ ಘಟಪಟಾದಿಗಳ ಆವರಣ ಭಂಗ ಮಾಡಿ ಬ್ರಹ್ಮನನ್ನ ನೋಡಬೇಕು ಅಂದಾಗ ಅಲ್ಲಿ ಏನದ? ಘಟಪಟಾದಿಗಳಲ್ಲಿರುವಂತ ಬ್ರಹ್ಮ ಅಪರೋಕ್ಷವಾಗಿ ಅದನ, ಪ್ರತ್ಯಕ್ಷ ಅದನ. ನಾಮರೂಪಗಳ ಉಪಾಧಿ ಇದ್ದದಕ್ಕೆ ಏನಾಗ್ಲಕತ್ತದ? ಘಟಪಟ ಕಾಣ್ಲಕತ್ತವ. ಘಟಪಟಗಳನ್ನ ಬಿಟ್ಟು ನೋಡಿದ್ರೆ ಅಲ್ಲಿ ಬ್ರಹ್ಮನೇ ಅದನ.
ಆ ಘಟಪಟಗಳನ್ನ ಬಿಟ್ಟು ನೋಡಿ ಬ್ರಹ್ಮ ಅನ್ಬೇಕಾದ್ರೆ ನಮ್ಮ ವೃತ್ತಿ ಒಳಗ ಅಂತ ಜ್ಞಾನ ಇರಬೇಕು. ಅಂತ ಜ್ಞಾನ ಇದ್ದು ನೋಡ್ಬೇಕು. ಬರೇ ಯಾರೋ ಹೇಳಿದ್ದಲ್ಲ, ನಾವೇ ನೋಡ್ಬೇಕಲ್ಲಿ. ಘಟದ ಜಾಗದಾಗ ಬ್ರಹ್ಮ ಕಾಣ್ಬೇಕು ನಿಮಗ. ಯಾರೋ ಹೇಳ್ಯಾರತ್ತ ನೋಡೋದಲ್ಲದು, ನಿಮಗ ಕಾಣ್ಬೇಕಲ್ಲಿ. ಕಂಡು ನಿಮಗ ಆನಂದ ಆಗ್ಬೇಕು. ಆನಂದ ಆಗ್ಬೇಕು. ಬ್ರಹ್ಮನನ್ನ ಕಂಡ್ರ ಅದು ಆನಂದ ಸ್ವರೂಪ. ನೀವು ನೋಡಿದ್ರಾಗ ನೀವೂ ಆತ್ಮ ಸ್ವರೂಪ ಆದಾಗ ನೀವು ಆನಂದ ಸ್ವರೂಪ. ಆ ಘಟವನ್ನು ನೋಡಿದಾಗೂ ಆನಂದ ಆಗ್ಬೇಕು, ಪಟವನ್ನು ನೋಡಿದಾಗೂ ಆನಂದ ಆಗ್ಬೇಕು. ಯಾರೋ ಶಾಸ್ತ್ರ ಹೇಳ್ಯಾರ ಪುರಾಣದಾಗ ಅಂತೇಳಿ ಆ ನಾಮರೂಪ ಬಿಟ್ಟು ಅದನ್ನ ಹಿಂಗ ತಿಟ್ಟಿಸ್ ನೋಡಿ ಇದು ಬ್ರಹ್ಮ ಅಂತಂದ್ರೆ ಅದು ಸ್ಮೃತಿ ರೂಪ ಜ್ಞಾನ. ಅದನ್ನ ನೋಡಿ ನೀವು ಆನಂದ ಪಟ್ರಿ, ಅದು ಪ್ರತ್ಯಕ್ಷ ಜ್ಞಾನ. ಬ್ರಹ್ಮನನ್ನ ಕಂಡ್ರೆ ಆನಂದ ಪಟ್ರಿ, ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಆನಂದ ಅನುಭವಿಸ್ಲಿಲ್ಲ, ಸುಮ್ಮನೆ ಹಿಂಗ್ ಹೇಳ್ಯಾರತ್ ಹೇಳಕ್ಕೆ ಹಿಂಗ ನೋಡಿದ್ರಿ ಅಂತಂದ್ರ ಅದೇನದು ಸ್ಮೃತಿ ರೂಪ ಜ್ಞಾನ. ಅದು ಯಾರೋ ಹೇಳ್ಯಾರತ್ ನೋಡಿದ್ದು. ಯಾರೋ ಹೇಳ್ಯಾರತ್ ನೋಡಿರ್ತೀರಿ, ಅದೇನಿರ್ತದೆ ಪ್ರಮಾತ ಜ್ಞಾನ ಅಷ್ಟೇ. ಅದು ಪ್ರಮಾತ ಜ್ಞಾನ ಹೋಗಿ ಏನಾಗಬೇಕು, ಪ್ರಮಾತ ಭಾಷ್ಯ ಹೋಗಿ ಸಾಕ್ಷಿ ಭಾಷ್ಯ ಆಗಬೇಕು. ಸಾಕ್ಷಿ ಭಾಷ್ಯದಿಂದ ಆನಂದ ಹೊಂದಬೇಕು, ಪ್ರತ್ಯಕ್ಷ ಜ್ಞಾನ ಮಾಡ್ಕೋಬೇಕು. ಸ್ಮೃತಿ ರೂಪ ಜ್ಞಾನವನ್ನು ಪ್ರತ್ಯಕ್ಷ ಮಾಡ್ಕೊಂಡ್ರೆ ನಿಮ್ಗೇನಾಗ್ತದೆ, ಆನಂದ ಆಗ್ತದೆ. ಆನಂದ ಹೊಂದಬೇಕು. ಆನಂದ ಹೊಂದಲಿಲ್ಲ, ಸುಮ್ಮನೆ ಗಪ್ ಚುಪ್ ಇದ್ದು ಹಂಗೆ ಗಂಭೀರವಾಗಿದ್ರೆ ಅಂತಂದ್ರೆ ಅದೇನ ಸ್ಮೃತಿ ರೂಪ ಅಷ್ಟೇ. ಗಂಡ ಹೆಂಡತಿ ಸಂಸಾರ ಮಕ್ಕಳು ಎಲ್ಲ ಎದಕ್ ಮಾಡ್ಕೊಂಡಿರ್ತೀರಿ? ಎದಕ್ ಮಾಡ್ಕೊಂಡ್ರಿ? ನೋಡಿ ಸಂತೋಷ ಪಡೋದಕ್ಕ, ಆನಂದ ಪಡೋದಕ್ಕ, ನಗದಕ್ ಮಾಡ್ಕೊಂಡ್ರಿ, ಅಳದಕ್ ಮಾಡ್ಕೊಂಡ್ರಿ? ನೋಡಿ ಆನಂದ ಪಡೋದು, ಸಂತೋಷ ಪಡೋದು, ನಗದು, ಪರಸ್ಪರವಾಗಿ ನಕ್ಕೋತಿರೋದು ಇರ್ಬೇಕಾಗೋದಿಲ್ಲ. ಮತ್ತ ಹೆಂಡತಿನ ನೋಡಿದ್ರೆ ಗಂಡನ ನೋಡಿದ್ರೆ ಹೆಂಡತಿ, ಇಬ್ರು ಗಂಭೀರವಾಗಿ ತಮ್ಮ ಒಂದು ಇದ್ರಾಗೆ ಇದ್ರಂತಂದ್ರ ಅದೇನದು? ಗಂಡ ಅನ್ನೋದು ಸ್ಮೃತಿ ರೂಪ ಜ್ಞಾನ, ಹೆಂಡತಿನ ಸ್ಮೃತಿ ರೂಪ ಜ್ಞಾನ. ಇಬ್ರು ಕೂಡಿ ನಕ್ಕು ಸಂತೋಷ ಪಟ್ರೆ ಅದು ಪ್ರತ್ಯಕ್ಷ ರೂಪ ಜ್ಞಾನ. ಮಕ್ಕಳನ್ನ ಹಡದಕ್ಕೆ ಸುಮ್ಮ ದೂರ ನೀಟಿಕೆ ನೋಡಿ ಸಂತೋಷನೆ ಪಡ್ಲಿಲ್ಲ ಅಂದ್ರೆ ಅದು ಸ್ಮೃತಿ ರೂಪ ಜ್ಞಾನ. ಮಕ್ಕಳ ಸಂಗ ನಕ್ಕೋತ್ ಕೇಳ್ಕೋತಿದ್ರಿ, ಅದು ಪ್ರತ್ಯಕ್ಷ ರೂಪ ಜ್ಞಾನ. ಎದ್ರ ಸಲುವಾಗಿ ಮಾಡ್ಕೊಂಡಿರಿ? ಪ್ರತ್ಯಕ್ಷ ಮಾಡ್ಕೋಬೇಕು. ಅದೇ ರೀತಿ ಇವು ಏನದವ ಟೆಂಪರರಿ ಜ್ಞಾನಗಳಿವು. ಬ್ರಹ್ಮನ ಜೊತೆಗೆ ಅನುಭವಿಸುವ ಜ್ಞಾನ ಪರಮ ಸ್ವರೂಪ, ಅದು ಪರಮ ಆನಂದ, ನಿತ್ಯವಾದ ಆನಂದ. ಅದು ಆಗಬೇಕು. ನಿನ್ನೊಂದು ಜೋಕ್ ಹಾಕಿ ನೋಡಿದ್ರೆ ಇಲ್ಲ, ಗಂಡ ಟಿವಿ ನೋಡ್ಕೊತ್ ಕೂತಾನ. ಹೆಂಡತಿ ಆ ಗಂಡಗ ಟಿವಿಗೆ ಇಬ್ಬರಿಗೆ ನೋಡ್ಲಕತ್ತಾಳಕ್ಕೆ. ಇಬ್ಬರಿಗೆ ನೋಡ್ಕೋತ್ ಕೂತಾಳ. ಇವ ಟಿವಿ ನೋಡಿ ಸಂತೋಷ ಪಡ್ಲಕತ್ತಾನ. ನೋಡಿದ್ರೆ ಅವ ಖುಷಿ ಪಡ್ಲಕತ್ತಾನ. ಆಕಿ ಹೆಂಡತಿ ಕೇಳ್ತಾಳ, ಟಿವಿಯಾಗ ಏನ್ ನಡ್ದದ ಅಂತ ಕೇಳ್ತಾಳ. ಗಾನ ನಡ್ದದ ಅಂತ. ನಾವು ಆಯ್ತು, ಟಿವಿಯಾಗ ಗಾನ ನಡ್ದದಲ್ಲ, ಮತ್ತ ಅಲ್ಲಿ ಹೀರೋ ಹೀರೋಯಿನ್ ಏನ್ ಮಾಡ್ಲಕತ್ತಾರ ಅಂತ ಕೇಳ್ತಾಳ. ಅವ್ರಿಬ್ರು ರೋಮ್ಯಾನ್ಸ್ ಮಾಡ್ಲಕತ್ತಾರ ಅಂತ. ಮತ್ತ ಹೀರೋ ಹೀರೋಯಿನ್ ರೋಮ್ಯಾನ್ಸ್ ಮಾಡ್ಲಕತ್ತಾರ ಅಂತಂದ್ರ ನೀನ್ ಯಾಕೆ ಮಾಡಲಾಗಿದೆ? ನೀನು ಕಟ್ಕೊಂಡು ಹೆಂಡತಿ ಸಂಗಟ್ ರೋಮ್ಯಾನ್ಸ್ ಮಾಡೋದ ಬಿಟ್ಟು ಆ ಟಿವಿಯಾಗಿಂದ ನೋಡ್ಕೊತ್ ಕೂತಿದಲ್ಲ, ನಿನಗೇನಾಗಿದೆ? ನಾನು ಬಾಗಲಾಗಿ ಅದೀನಿ, ನನ್ ಸಂಗಟ್ ಒಂದಿಟ್ಟು ರೋಮ್ಯಾನ್ಸ್ ನೀ ಯಾಕೆ ಮಾಡಲಾಗಿದೆ ಅಂತ ಕೇಳ್ತಾವ. ಅದಕ್ಕೆ ಅವ ಎರಡು ಕಾರಣ ಕೊಡ್ತಾನವ. ಒಂದನೇ ಕಾರಣ, ಆ ಟಿವಿಯಾಗ ಹೀರೋ ಹೀರೋಯಿನ್ ಏನ್ ರೋಮ್ಯಾನ್ಸ್ ಮಾಡ್ಲಕತ್ತಾರಲ್ಲ, ಅದಕ್ಕೆ ಅವ್ರಿಗೆ ರೊಕ್ಕ ಸಿಗ್ತದ, ರೊಕ್ಕಕ್ಕೆ ಮಾಡ್ಲಕತ್ತಾರ ಅವರು ಆಕ್ಟಿಂಗ್. ಇಲ್ಲಿ ನಾವು ರೋಮ್ಯಾನ್ಸ್ ಮಾಡಿದ್ರೆ ಏನ್ ಸಿಗ್ತದ? ರೊಕ್ಕ ಇಲ್ಲ.
ಮತ್ ಇನ್ನ ಒಂದು ರೋಮ್ಯಾನ್ಸ್ ಅಷ್ಟು ಚಂದ ಯಾಕೆ ಮಾಡ್ಲಕತ್ತಂದ್ರ ಹೀರೋ ಅಕ್ಕಿ ಅವನಿಗೆ ಹೆಣಿತಿ ಅಲ್ಲ, ಆಕಿ ಬ್ಯಾರೆ ಯಾವಕ್ಕಿನ ಸಿಕ್ಕಳ ಆಕಿ ಸಂಗಟ ರೋಮ್ಯಾನ್ಸ್ ಮಾಡ್ಲಕತ್ತನ್ನ ಸಿಟ್ಟು ಬಂದು ಹಾಕಿ ಗುಮ್ಮಲಕ್ಕತ್ತಿ ಬಿಡ್ತಾಳ ಆಕಿ. ಮತ್ತ ಅವನ ಹೆಣತಿ ಸಂಗಟ ಅವ ರೋಮ್ಯಾನ್ಸ್ ಮಾಡ್ಲಕತ್ತಿಲ್ಲ, ಬ್ಯಾರೆ ಯಾವ್ದೋ ಹುಡುಗಿನ ಹೆಣತಿಗತ್ಲೆ ಹೀರೋಯಿನ್ ಮಾಡ್ಕೊಂಡು ಆಕಿ ಸಂಗಟ ರೋಮ್ಯಾನ್ಸ್ ಮಾಡ್ಲಕತ್ತಾನ. ಅವ ಮಾಡೋದಕ್ಕೆ ರೊಕ್ಕ ಸಿಗ್ಲಕತ್ತದ, ಅದಕ್ಕೆ ಮಾಡ್ಲಕತ್ತಾರ. ನಾವು ಇಲ್ಲಿ ರೋಮ್ಯಾನ್ಸ್ ಮಾಡಿದ್ರೆ ಏನ್ ಸಿಗ್ತದ, ಅದನ್ನ ನೀ ಹೆಣ್ತಿದಿ ನಿನ್ ಸಂಗಟ ಏನ್ ರೋಮ್ಯಾನ್ಸ್ ಮಾಡೋದಿರ್ತದ ಅಂತ ಹೇಳಿ ಅವ ಅನ್ಬೇಕು. ಆಕಿ ಗುಮ್ಮತಾಳ ಹಿಡ್ದೈತಿ. ರೋಮ್ಯಾನ್ಸ್ ಮಾಡ್ಲಿಕ್ಕೆ ಮಾಡ್ಕೊಂಡು ಗಂಭೀರವಾಗಿ ಹೆಣ್ತಿನ ನೋಡೋದ್ ಬಿಟ್ಟಕ್ಕೆ ಯಾಕೆ ಟಿವಿಯಾಗಿ ನೋಡ್ಕೊತ ಕೂತ್ರಿ ಅದಕ್ಕೆ ಬಂತು. ಹಿಂಗ ಅದಕ್ಕೆ ಪ್ರತ್ಯಕ್ಷ ಜ್ಞಾನಕ್ಕೆ ಈ ರೀತಿ ಉದಾಹರಣೆಗಳನ್ನ ಕೊಟ್ಟು ನಾವೇನು ಬ್ರಹ್ಮಜ್ಞಾನ ಪಡ್ಕೊಂಡಿವಿ ಅದು ಸ್ಮೃತಿ ರೂಪದೊಳಗೆ ಇರಲಾರ್ದೆ ಪ್ರತ್ಯಕ್ಷ ರೂಪದೊಳಗೆ ತಂದುಕೋಬೇಕು. ಅದನ್ನ ಯುಕ್ತಿಯಿಂದ ಪ್ರಯತ್ನ ಪಟ್ಟು ಅದನ್ನ ಆನಂದ ಅನುಭವಿಸಬೇಕು. ಆನಂದ ಅನುಭವಿಸೋದು ಬಹಳ ಮುಖ್ಯ ಅದಿದ್ರೆ. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತೆ ಯಾರು